ಪ್ರತಿಯೊಬ್ಬರಿಗೆ ದೇವರು ಏನು ಮಾಡ್ತಾನೆ ರೀ? ಪ್ರಶ್ನೆಗಳನ್ನು ಕೇಳ್ತಾನೆ. ಒಂದು ವೇಳೆ ದೇವರು ಕೇಳುವಂಥ ಪ್ರಶ್ನೆಗಳು, ದೇವರು ಏನೇನು ಪ್ರಶ್ನೆ ಕೇಳ್ತಾನೆ ಅಂತೇಳಿ ನೀ ಹೀಗೆ ತಿಳ್ಕೊಂಡೆಪ್ಪ ಅಂತಂದ್ರೆ ಉತ್ತರ ರೆಡಿ ಮಾಡ್ಕೊಳ್ಳೋಕೆ ನಿನಗೆ ಸಹಾಯ ಆಗ್ತದೆ ಅಷ್ಟೇ. ದೇವ್ರು ಕೇಳೋ ಟೈಮ್ನಾಗ ನೀನು ತಲೆ ತಗ್ಗಿಸ್ಬೇಕಾಗಿಲ್ಲ, ನಿನ್ನ ನಾಚಿಕೆ ಪಡಬೇಕಾಗಿಲ್ಲ ಅಂತೇಳಿರಿ. ಇವಾಗಲೇ ಈ ಮಾತುಗಳನ್ನು ನೀವು ಕೇಳಿದ್ರಪ್ಪ ಅಂತಂದರೆ ನಿಮಗೆ ಸಿದ್ಧವಾಗಲು, ಉತ್ತರಗಳನ್ನು ಹೇಳಲು, ದೇವರ ಮುಂದೆ ತಲೆ ಎತ್ತು ನಿಂತ್ಕೊಳ್ಳಲು ನಿಮಗೆ ಸಾಧ್ಯವಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ಈ ಮಾತುಗಳು ನೀವು ಅಲಕ್ಷ್ಯ ಮಾಡಿದ್ರೆ ಅಂತೇಳಿರಿ, ಇವತ್ತು ಈ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿದ್ರಪ್ಪ ಅಂತೇಳಿರಿ, ಒಂದಿನ ಬರ್ತದೆ ಪ್ರೀತಿ ದೇವ್ರ ಮಕ್ಕಳೇ, ನಿಂತು ಹೇಳುವಂಥ ನಾನು, ಕುಂತು ಕೇಳುವಂಥ ನೀವು, ನಾವೆಲ್ಲರೂ ಕೂಡ ಒಂದು ದಿವಸ ದೇವರ ನ್ಯಾಯಾಸನದ ಮೇಲೆ ನಾವೆಲ್ಲರೂ ಕೂಡ ನಿಂತ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಆವಾಗ ದೇವ್ರು ಏನು ಮಾಡ್ತಾನಂದರೆ ಕೆಲವೊಂದು ಪ್ರಶ್ನೆಗಳನ್ನು ಆತನ ಕೇಳ್ತಾನೆ. ಆ ಪ್ರಶ್ನೆಗಳು ಕೇಳ್ತಾನಂತೂ ನಿನಗೆ ಗೊತ್ತಿರಲ್ಲ, ಆ ಪ್ರಶ್ನೆಗಳಿಗೆ ಏನು ಉತ್ತರ ಹೇಳಬೇಕಂತ ನಿನಗೆ ಅವಾಗ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ನೀನು ಕೇಳಿಲ್ಲ, ಅಲ್ಲಿ ನಿನಗೆ ಹೇಳಕ್ಕೆ ಬರಲ್ಲ. ಇಲ್ಲಿ ಕೇಳ್ದೆ ಅಂದ್ರೆ ನಿನಗೆ ಅಲ್ಲಿ ಹೇಳಕ್ಕೆ, ಎಲ್ರಿಗೆ ನನ್ನ ಭಾಷೆ ಅರ್ಥ ಆಗ್ಲತ್ತಿದಿಲ್ಲ, ನನ್ನ ಕನ್ನಡ ಅರ್ಥ ಆಗ್ಲತ್ತಿದಿಲ್ಲ. ಇಲ್ಲಿ ನೀವು ಕೇಳಿದ್ರಂದರೆ ಅಲ್ಲಿ ಹೇಳಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಇಲ್ಲಿ ನೀವು ಕೇಳಲಿಲ್ಲ ಅಂದರೆ ಅಲ್ಲಿ ನಿಮಗೆ ಹೇಳಕ್ಕೆ ಆಗಲ್ಲ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಮ್ಮ ಆಶೀರ್ವಾದಕ್ಕೆ ಮೇನ್ ಕುಂಜಿ ಇದ್ದಂಗೆ ಇದು. ಎಲ್ಲ ಆಶೀರ್ವಾದಗಳಿಗೆ, ನಮ್ಮ ಆಶೀರ್ವಾದಗಳಿಗೆ, ನಮ್ಮ ಕುಟುಂಬದ ಆಶೀರ್ವಾದಗಳಿಗೆ, ನಮ್ಮ ಸಂತಾನಕ್ಕೆ, ಎಲ್ಲರಿಗಿದು ಒಂದು ಏನಿದ್ದಂಗೆ ಇದು ಕುಂಜಿ ಇದ್ದಂಗೆ. ಜಾಗ್ರತೆಯಿಂದ ಕೇಳ್ರಿ. ಬೈಬಲ್ನಲ್ಲಿ, ಸತ್ಯವೇದದಲ್ಲಿ ದೇವರು ಬಹಳಷ್ಟು ಜನ ಭಕ್ತರಿಗೆ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಯಾಕೆ ಕೇಳಿದಾನಂದರೆ ಮ್ಯಾಲೆ ಹೋದ್ಮೇಲೆ ಅವರು ಬಾಯಿ ಬಡ್ಕೋಬಾರ್ದು ಅಂತ ಇಲ್ಲಿ ಕೇಳ್ಯಾನ. ಎಲ್ಲ ಪ್ರಶ್ನೆಗಳು ನಾನು ನಿಮಗೆ ಹೇಳೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದಾನೆ ದೇವರು, ನಾಳೆ ನಿನಗೂ ನನಗೂ ಕೇಳ್ತಾನೆ. ಏನು ಪ್ರಶ್ನೆ ಕೇಳಿದಾನೆಂದರೆ, ಆದಾಮನಿಗೆ ಒಂದು ಪ್ರಶ್ನೆ ಕೇಳಿದಾನೆ ದೇವರು. ಏನು ಕೇಳಿದಾನೆಂದರೆ, ಆದಾಮನೇ ಆದಾಮನೇ ನೀನು ಎಲ್ಲಿದ್ದೀಯಾ ಎಂಬುದಾಗಿ ದೇವರು ಬಂದು ಕೇಳ್ತಾನಲ್ರಿ. ಆದಿಕಾಂಡದಾಗ ದೇವ್ರು ಕೇಳ್ತಾನಲ್ಲ, ಆದಾಮನೇ ಆದಾಮನೇ ನೀನು ಎಲ್ಲಿದ್ದೀಯಾ ಎಂಬುದಾಗಿ ಬಂದು ಏದೇನು ತೋಟದಾಗ ಬಂದು ದೇವ್ರು ಕೇಳ್ತಾನೆ. ಕೇಳಿದಂಥ ಸಂದರ್ಭದಲ್ಲಿ ಆದಾಮನ ಹೇಳ್ತಾನ, ಅಪ್ಪ ನಾನು ಗಿಡದ ಮರಿ ಬಚ್ಚಿಟ್ಕೊಂಡಿನಿ ಎಂಬುದಾಗಿ ಹೇಳ್ತಾನೆ, ಉತ್ತರ ಹೇಳ್ತಾನೆ ಅವನು. ಅಂದರೆ ದೇವ್ರ ಪ್ರಶ್ನೆ ಕೇಳ್ದಾನಲ್ಲ. ಬಹಳ ಮಂದಿಗೊಂದು ಪ್ರಶ್ನೆ ಬರ್ತದ, ಸರ್ವಜ್ಞಾನಿಯಾದಂಥ ದೇವರು, ಸರ್ವವ್ಯಾಪಿಯಾದಂಥ ದೇವರು, ಸರ್ವಶಕ್ತನಂಥ ದೇವರು ಅಂತ ಹೇಳ್ತಾರೆ. ಆದಾಮನೇ ಆದಾಮನೇ ನೀ ಎಲ್ಲಿದ್ದೆ ಅಂತ ಹ್ಯಾಂಗೆ ಕೇಳ್ದನೋ ನೀನು ಗೊತ್ತಿಲ್ಲ ಏನವ, ಎಲ್ಲಿ ಗಿಡದ ಬಡ್ಡಾಗ ಮುಚ್ಕೊಂಡನ ಅಂತೇಳಿ ಗೊತ್ತಿಲ್ಲ ಏನವನಿಗೆ ಅಂತೇಳಿ ಕೆಲವೊಬ್ಬರು ಡಿಬೇಟ್ ಮಾಡತ್ತಾರೀಗ ಯೂಟ್ಯೂಬ್ನಾಗ. ದೇವ್ರಿಗೆ ಆದಾಮ ಎಲ್ಲನ ಅಂತೇಳಿ ದೇವ್ರಿಗೆ ಗೊತ್ತಿಲ್ಲ ಅಂತ ಕೆಲವೊಬ್ಬರು ಅಜ್ಞಾನಿಗಳು ಏನು ಮಾಡ್ಲತ್ತಾರೆ, ಇದೇ ಮಾತೇ ತಿಳ್ಕೊಂಡ್ರೆ. ನಾವು ಅಂಥ ಜಾಲದಲ್ಲಿ ಸಿಕ್ಬಿಡ್ಬಾರ್ದು. ನಾನು ಅಜ್ಞಾನಿಗೂ ಕೇಳ್ತೀನಿ, ನಾ ಇಲ್ಲಿ ಕೂತಿರುವಂಥ ನಿಮಗೂ ಕೇಳ್ತೀನಿ. ಸ್ಕೂಲ್ನಲ್ಲಿ ಟೀಚರ್ ಮಕ್ಕಳಿಗೆ ಎರಡೆಡ್ಲೆ ಎಷ್ಟು ಅಂತ ಕೇಳ್ತಾರೆ. ಮಕ್ಕಳಿಗೆ ಕೇಳ್ತಾರಲ್ಲ, ಟೀಚರಿಗೆ ಎರಡೆಡ್ಲೆ ಎಷ್ಟು ಅಂತ ಗೊತ್ತಿರಲಾರ್ದಕ್ಕೆ ಕೇಳ್ತಾರೆ, ಏನು ಗೊತ್ತಿದ್ದು ಕೇಳ್ತಾರೆ? ಹಾಂ ಮತ್ತು ದೇವ್ರಿಗೆ ಹೆಂಗೆ ಗೊತ್ತಿರಲ್ಲ? ಅದಕ್ಕೆ ನಮ್ಮ ತಲೆಗಿನ ಮೊದಲು ತೆಗಿಬೇಕು. ಆದಾಮನೇ ಆದಾಮನೇ ನೀನು ಎಲ್ಲಿದ್ದೀಯ ಎಂಬುದಾಗಿ ದೇವರು ಪ್ರಶ್ನೆ ಯಾಕೆ ಮಾಡ್ತಾನಪ್ಪ ಅಂತಂದರೆ, ಆತನು ನಮ್ಮನ್ನು ಸರಿ ಮಾಡೋದಕ್ಕಾಗಿ ಏನು ಮಾಡ್ತಾನೆ, ಪ್ರಶ್ನೆಗಳೇನೇನು ಮಾಡ್ತಾನೆ, ಕೇಳ್ತಾನೆ. ಹಾಗೆ ಇವತ್ತು ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ನೂತನ ವರ್ಷದ 2026ನೇ ವರ್ಷದ ಆಶೀರ್ವಾದ ನಿನಗೆ ತಪ್ಪಿಸ್ಕೊಳ್ಬಾರ್ದಪ್ಪ ಅಂತಂದರೆ, ದೇವರು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಸಿದ್ಧಪಡಿಸಿರುವಂಥ ಆಶೀರ್ವಾದಗಳನ್ನು ತಪ್ಪಿಸ್ಕೊಳ್ಬಾರ್ದಪ್ಪ ಅಂದರೆ, ಇವತ್ತು ನಾನು ತರುವಂಥ ಈ ಮಾತು ಸ್ವಲ್ಪ ಜಾಗ್ರತೆಯಿಂದ ಕೇಳ್ರಿ. ಒಂದು ಸಿಂಪಲ್ ಪ್ರಶ್ನೆ ದೇವ್ರು ನಿಮ್ಗೆ ಕೇಳ್ತಾನೆ. ಕೇಳುವಂಥ ಸಂದರ್ಭದಲ್ಲಿ ಆ ದೇವರು ಆ ಒಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ ಬೈಬಲಿಂದ ಒಂದು ವಾಕ್ಯ ಓದಿ ನಾವೆಲ್ಲರೂ ಕೂಡ ಆ ಪ್ರಶ್ನೆಗೆ ಹೋಗೋಣ. ನಿಮ್ಮೆಲ್ಲರ ಸತ್ಯವೇದವನ್ನು ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ ಕಡೆಗೆ ತಿರುಗಿಸಿರಿ. ಆಕ್ಟ್ಸ್ ಚಾಪ್ಟರ್ 1, ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ದಯವಿಟ್ಟು ಯಾರಾದರೂ ಒಬ್ಬರು ನನಗೆ ಓದಿ ಸಹಕಾರ ಮಾಡಿರಿ. 7ನೇ ವಚನ ಮಾತ್ರ ನನಗೆ ಓದಿ ಸಹಾಯ ಮಾಡಿರಿ. ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನ ಓದ್ರಿ. ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಹಲ್ಲೆಲೂಯಾ. ಎಲ್ಲರೂ ನಿಮ್ಮ ಬೈಬಲ್ ಓದಿಟ್ಕೊಂಡು ನನ್ನ ಕಡೆಗೆ ನೋಡ್ರಿ.
ನಮ್ಮ ಮುಖ್ಯವಾದಂಥ ಸಂದೇಶಕ್ಕೆ ನಾವು ಬರೋಣ. ನಾವು ನೋಡ್ತಿದ್ದೇವೆ ದೇವರು ನಮಗೆ ಕೇಳುವಂಥ ಅನೇಕ ಪ್ರಶ್ನೆಗಳಲ್ಲಿ ಇವತ್ತು ದೇವರು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ವಿಷಯ ನೋಡ್ತಾ ಇದ್ದೇವೆ. ದೇವರು ಕಾಲಗಳನ್ನು ಸಮಯಗಳನ್ನು ಎಲ್ಲಿ ಇಟ್ಕೊಂಡಿದ್ದಾನಂತೇಳಿ ತನ್ನ ವರ್ಷದಲ್ಲಿ ಇಟ್ಕೊಂಡನಂತೆ. ಈ ಕಾಲ ಅಂತಕ್ಕಂಥದ್ದು ಸಮಯ ಅಂತಕ್ಕಂಥದ್ದು ಎಲ್ಲಿ ಇಟ್ಕೊಂಡನಂತ್ರಿ? ತನ್ನ ವರ್ಷದಲ್ಲಿ ಇಟ್ಕೊಂಡನಂತೆ. ಅದನ್ನು ಕಾಲಗಳನ್ನು ಸಮಯಗಳನ್ನು ತನ್ನ ಇಷ್ಟ ಬಂದವರಿಗೆ ಆತನು ಏನು ಮಾಡ್ತಾನೆ? ಆತನು ಕೊಡ್ತಾ ಹೋಗ್ತಾನೆ ಅಂತೇಳಿರಿ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಸರಳವಾಗಿ ಮತ್ತು ಸಿಂಪಲ್ಲಾಗಿ ಮತ್ತು ನೇರವಾಗಿ ಮತ್ತು ಸೂಟಿಯಾಗಿ ದೇವ್ರ ಮಕ್ಕಳಿಗೆ ಅಥವಾ ಕ್ರೈಸ್ತರಿಗೆ, ದೇವ್ರ ಜನರಿಗೆ ದೇವರು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ದೇವರು ನಿನಗೆ ಕೊಟ್ಟಂಥ ಆಯುಷ್ ಕಾಲ ಎಷ್ಟು? ನೀನು ದೇವರಿಗೆ ಕೊಟ್ಟಂಥ ಸಮಯ ಎಷ್ಟು? ಪ್ರಶ್ನೆ ಅರ್ಥ ಆಯ್ತು ರೀ? ದೇವರು ನಿನಗೆ ಕೊಟ್ಟಂಥ ಆಯುಷ್ ಕಾಲ ಎಷ್ಟು? ನೀನು ದೇವರಿಗೆ ಕೊಟ್ಟಂಥ ಸಮಯ ಅಂತಕ್ಕಂಥದ್ದು ಎಷ್ಟು? ಇದು ಪ್ರಶ್ನೆ. ಇದು ಯಾರು ಕೇಳತ್ತಾರಂದರೆ ದೇವ್ರು ಕೇಳತ್ತಾನೆ. ಇದು ಇಲ್ಲೇ ಯಾಕೆ ಕೇಳತ್ತಾನಂದರೆ, ಈ ಪ್ರಶ್ನೆ ಒಂದು ದಿವಸ ನಿನಗೆ ಅಲ್ಲಿ ಕೇಳ್ತಾನೆ. ಎಲ್ಲಿ ನಿನಗೆ ಬಹುಮಾನ, ನಿನಗೆ ಕಿರೀಟ, ಅಲ್ಲಿ ಒಂದು ಬಂಗಾರದ ಬೀದಿ, ನಿನಗಿರುವ ಬಂಗ್ಲೆ, ಸೂರ್ಯ ಚಂದ್ರ ಇರಲಾರ್ದಂಥ ಒಂದು ಪಟ್ಟಣ ನಿನಗಾಗಿ ದೇವರು ಏನು ಮಾಡ್ಯಾನ? ಅಲ್ಲಿ ಸಿದ್ಧ ಮಾಡ್ಯಾನ. ಅದು ಕೊಡೋದಕ್ಕಿಂತ ಮುಂಚೆ ದೇವರು ನಿನಗೆ ಈ ಪ್ರಶ್ನೆ ಕೇಳ್ತಾನೆ. ಯಾವ ಪ್ರಶ್ನೆ? ದೇವರು ಕೊಟ್ಟಂಥ ಆಯುಷ್ಕಾಲ ನಿನಗೆ ಎಷ್ಟು? ಅದರಲ್ಲಿ ನೀನು ದೇವರಿಗೆ ಕೊಟ್ಟಂಥ ಸಮಯ ಎಷ್ಟು? ಇದು ದೇವ್ರು ಕೇಳ್ತಾನೆ. ಹಾಗಂದ್ರೆ ಕಾಲ ಮತ್ತು ಸಮಯ ಎರಡಕ್ಕೂ ವ್ಯತ್ಯಾಸ ಅದ ಅಂತೇಳಿರಿ. ಕಾಲ ಮತ್ತು ಎರಡು ಒಂದೇ ಅಲ್ರಿ, ಎರಡು ಒಂದೇ ಅಲ್ಲ. ಕಾಲ ಮತ್ತು ಸಮಯಕ್ಕೆ ಎರಡಕ್ಕೂ ಕೂಡ ವ್ಯತ್ಯಾಸ ಅದ. ಕಾಲ ಹೆಂಗಿರ್ತಂದರೆ ಭಾಳ ವಿಸ್ತಾರವಾಗಿ ದೊಡ್ಡದ ಕಾಲ, ದೀರ್ಘವಾಗಿ ಅದ. ಅದು ಸಮಯ ಅಂತಕ್ಕಂಥದ್ದು ಕೊಂಚವೇ ಅದ ಅಂತೇಳಿ ಬೈಬಲ್ ಹೇಳ್ತದೆ. ಅಂದರೆ ಸಮಯ ಅಂತಕ್ಕಂಥದ್ದು ಸ್ವಲ್ಪ ಅದ, ಕಾಲ ಅಂತಕ್ಕಂಥದ್ದು ವಿಸ್ತಾರವಾಗಿ ಅದ. ಹಾಗಂದ್ರೆ ಇವತ್ತು ಇಲ್ಲಿ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ದೇವರು ಆಯುಷ್ ಕಾಲ ಅಂತಕ್ಕಂಥದ್ದು ದೇವ್ರು ನಮ್ಗೆ ಕೊಟ್ಟಿದ್ದಾನಲ್ರಿ. ಯಾವ ಕಾಲ ಕೊಟ್ಟ ನಮ್ಗೆ? ಆಯುಷ್ ಕಾಲ. ಇದು ಬಹಳ ಇಂಪಾರ್ಟೆಂಟ್ ಅದ. ಇದು ಯಾಕೆ ಇಂಪಾರ್ಟೆಂಟ್ ಅದಂದರೆ, ಈ ಮನುಷ್ಯನ ಆಯುಷ್ ಕಾಲ ಅಂತಕ್ಕಂಥದ್ದು ದೇವ್ರು ಕೊಟ್ಟಂಥ ದೀರ್ಘ ಆಯುಷ್ ಕಾಲ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ ಅದಪ್ಪ ಅಂತಂದರೆ, ಅಲ್ಲಿ ನೀನು ಎಲ್ಲ ಸವಲತ್ತುಗಳು, ನಿತ್ಯ ಜೀವ, ಸಾವಿಲ್ಲದಂಥ ಲೋಕ, ಕಣ್ಣೀರು, ವೇದನೆ, ದುಃಖ, ಚಿಂತೆ ಇರಲಾರ್ದಂಥ ಪ್ರಪಂಚ, ಅಲ್ಲಿ ಯಾವಾಗಲೂ ನೀನು ಜೀವಿಸಬೇಕು, ಅದು ಪಡ್ಕೋಬೇಕಪ್ಪ ಅಂದರೆ ಇಲ್ಲಿನ ಆಯುಷ್ ಕಾಲ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅದ ಅಂತೇಳಿ. ಇಲ್ಲಿದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಿನ್ನೆ ನಾನು ಬಜಾಜ್ ಶೋರೂಮಿಗೆ ಹೋಗಿದ್ದೆ. ನಿನ್ನೆ ಬಜಾಜ್ ಶೋರೂಮಿಗೆ ಹೋಗಿದ್ದೆ ನಾನು. ಯಾಕೆ ಹೋಗಿದ್ದಪ್ಪ ಅಂತಂದರೆ, ನನಗೂ ಕುಟುಂಬದ ಕೆಲವೊಂದು ಬಾಧ್ಯತೆಗಳಿರೋದ್ರಿಂದ, ನಾನು ಇನ್ನೂ ಕೆಲವೊಂದು ಕೆಲಸಗಳು ಮಾಡಬೇಕಾದಂಥ ಕಾರ್ಯಗಳು ಇನ್ನೂ ಕೂಡ ಬಾಕಿ ಇರೋದ್ರಿಂದ, ನಾನು ಕೂಡ ಕೆಲವೊಂದು ಬಾಧ್ಯತೆಗಳು ನೆರವೇರಿಸಬೇಕಾಗಿರೋದ್ರಿಂದ ನಾನು ಏನು ಮಾಡಿದೆ ಅಂತಂದರೆ, ಒಂದು ಬಜಾಜ್ ಶೋರೂಮಿಗೆ ಹೋಗಿ ಒಂದು ಆಟೋ ತೆಗಿಬೇಕಂತೇಳಿ ನಾನು ಹೋಗಿ ಅಲ್ಲಿರುವಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಎದುರುಗಡೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸರ್, ನಾನೊಂದು ಆಟೋ ತೆಗಿಬೇಕಾಗ್ಯದ, ಸೊ ಹೀಗಾಗಿ ನಮಗೆ ಫೈನಾನ್ಸ್ ಮಾಡಬೇಕಾಗ್ಯದ, ಮತ್ತೇನದಪ್ಪ ಅಂತಂದರೆ ಸ್ವಲ್ಪ ನಮ್ಮ ಒಂದು ವಿಷಯದಲ್ಲಿ ನೋಡಿರಿ ಅಂತ ಹೇಳಿದಾಗ ಆತ ಹೇಳ್ದ, ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ, ನಿಮ್ಮ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀನಿ. ಆ ಸಿವಿಲ್ ಸ್ಕೋರ್ ಚೆಕ್ ಮಾಡಿದ ಮೇಲೆ ಸಿವಿಲ್ ಸ್ಕೋರ್ ಡನ್ ಇತ್ತಪ್ಪ ಅಂದರೆ ನಾನು ನಿಮಗೆ ಲೋನ್ ಮಾಡ್ತೀನಿ ಅಂದ. ಸರಿ ಅಂಥೇಳಿ ಹೇಳಿದ್ವಿ, ನಂಬರ್ ಹೇಳಿದ್ವಿ. ಆತ ಹೊಡೆದ, ಸಿವಿಲ್ ಸ್ಕೋರ್ ಸೂಪರ್ ಬಂತು. ಸರ್, ಭಾಳ ನಿಮ್ಮ ಸಿವಿಲ್ ಸ್ಕೋರ್ ಹೆಂಗದ? ಸರ್ ಸೂಪರ್ ಅದ ಸರ್, ಸಿವಿಲ್ ಸ್ಕೋರ್ ಭಾಳ ಚೆನ್ನಾಗದ, ನಿಮ್ಮದು ಗ್ರೇಟ್ ಅದ, ಬರ್ತದ ಅಂತಂದ. ಸರಿ ಬಂದ್ರೆ ಮತ್ತೆ ಮಾಡ್ರಿ ಅಂತಂದ. ಮಾಡ್ರಂದ್ರೆ ಆತದಿಂದ, ಸರ್ ಇನ್ನೊಂದು ನಿಮ್ಮ ಏಜ್ ಏನದ ಅಂತ ಕೇಳ್ದೆ ನಾವು. ನನಗೆ ನಂದ 58 ಅದ ರೀ ಅಂದ. ನಾನು ಎಷ್ಟು? ಸರ್ ನನ್ನ ವಯಸ್ಸು 58 ಅದ ಅಂದ. ಆದ್ರೂ ಕೂಡ ರೂಲ್ಸ್ ಪ್ರಕಾರವಾಗಿ ಚೆಕ್ ಮಾಡ್ಬೇಕತ್ತ ಸರ್ ಆನ್ಲೈನಾಗ ಅಂದ. ಚೆಕ್ ಮಾಡಿರಿ ಸರ್ ಅಂದನ. ಅವ್ರು ಏನು ಮಾಡಿದಾರೆ ಅಂದರೆ, ನನ್ನ ಏಜ್ ಹಾಕಿ ಅದಕ್ಕೆ ಕೇಳಿದ್ರು ಸಿಸ್ಟಮ್ಗೆ. ಏಜ್ ಹಾಕಿ ಸಿಸ್ಟಮ್ ಕೇಳಿದಾಗ ಸಿಸ್ಟಮ್ ನನ್ನ ವಯಸ್ಸು ಕೊಡ್ತು,
ಇವ್ರದ್ದು 58 ವರ್ಷ 11 ತಿಂಗಳಾಗದ, ಆಲ್ರೆಡಿ ಇವ್ರು 59 ವರ್ಷನಾಗರ ಅಂತೇಳಿ ಸಿಸ್ಟಮ್ ಕೊಟ್ಟತೆ ನನಗೆ ಅಪ್ಡೇಟ್. ಆವಾಗ ಆ ವ್ಯಕ್ತಿ ಏನಂದರೆ ಸಾರಿ ಸರ್ ಅಂತಂದವ. ಯಾಕೆ ಸರ್ ಅಂದನ? ನಾನು ಸಿವಿಲ್ ಸ್ಕೋರ್ ಏನದ ಟಾಪ್ ಅದ, ಯಾವುದೇ ತೊಂದರೆ ಇಲ್ಲ, ಬಟ್ ನನಗೆ ಲೋನ್ ಬೇಕು, ಆಟೋ ಬೇಕು ನನಗೆ. ಸೊ ಹಾಗಾಗಿ ಸರ್ ಯಾಕೆ ಮತ್ತು ನಂದು ಇಷ್ಟೊಂದು ಟಾಪ್ ಮೋಸ್ಟದ ಸಿವಿಲ್ ಸ್ಕೋರ್ ಯಾಕೆ ಬರೋಂಗಿಲ್ಲ ಅಂತ ನಾನು ಕೇಳಿದೆ. ಸಾರಿ ಸರ್, ನಿಮಗೆ ಏಜ್ ಬರೋಂಗಿಲ್ಲ ಎಂಬುದಾಗ ಆತನ ಹೇಳಿದನು. ನೀವು ಇನ್ನೊಂದು 3-4 ವರ್ಷ ಈ ಕಡೆ ಏನು ಸಣ್ಣವ್ರು ಇದ್ದೀರಂದ್ರೆ ನಿಮಗೇನು ಬರ್ತಿತ್ತು? ನಿಮಗಿದು ಬೆನಿಫಿಟ್ ಸಿಗ್ತಾಯಿತ್ತು. ಬಟ್ ಸಾರಿ ಸರ್, ನಿಮ್ಗೆ ಏಜ್ ಏನಾಗ್ಯದ ಏಜ್ ಏನಾಗ್ಯದ ನಿಮ್ಮದು? ಆವಾಗ ನಾ ಮತ್ತೆ ಪ್ರಶ್ನೆ ಮಾಡ್ದೆ ಅವನಿಗೆ. ಏನು ಪ್ರಶ್ನೆ ಮಾಡ್ದೆ ಸರ್, ನೋಡೋಕೆ ನಾನು ಗಟ್ಟಿ ಮುಟ್ಟಿದ್ದೀನಿ, ನಾನೇನು 60 ವರ್ಷ ಆದಂತ ಕಾಣ್ತಾ ಇಲ್ಲ, ನಾನು ದುಡ್ದು ಮುಟ್ಟಿಸ್ತೀನಿ ಅಂತ ಹೇಳ್ದೆ. ನಾನು ಏನು ಮಾಡ್ತೀನಿ, ನನ್ನ ಮೇಲೆ ಭರೋಸೆ ಮಾಡಿರಿ, ನಾನು ದುಡ್ದು ಮುಟ್ಟಿಸ್ತೀನಿ ಅಂತ ನಾನು ಹೇಳ್ದೆ. ಆ ವ್ಯಕ್ತಿ ಹೇಳ್ದೆ, ಸರ್ ನೀವು ನಮ್ಮ ಕಣ್ಣಿಗೆ ಭಾಳ ಚಂದ ಕಾಣತ್ತೀರಿ. ನೀವು ಹೆಂಗೆ ಕಾಣತ್ತೀರಿ? ನೀವು ನಮ್ಮ ಕಣ್ಣಿಗೆ ಚಂದ ಕಾಣತ್ತೀರಿ, ಗಟ್ಟಿ ಮುಟ್ಟು ಕಾಣತ್ತೀರಿ. ಅದರ ರೂಲ್ಸ್ ಏನದಪ್ಪ ಅಂತಂದರೆ, ಸಿಸ್ಟಮ್ ಏನದಪ್ಪ ಅಂತಂದರೆ ಅದಕ್ಕೆ ಸಾರಿ ಸರ್ ಅಂತ ಹೇಳಿದ್ರು. ಆವಾಗ ನಾವು ಎದ್ದಲ್ಲಿಂದು ಬಾಯಿ ಮುಚ್ಕೊಂಡು ಬಂದೀವಿ. ಈ ಲೋಕದಾಗ ಒಂದು ಸಣ್ಣ ಸವಲತ್ತೇ ತೊಗೋಬೇಕಂದ್ರೆ ಈ ಲೋಕ ನಮ್ಮನ್ನು ಏನು ಮಾಡ್ತದೆ ರಿಜೆಕ್ಟ್ ಮಾಡ್ತದೆ ಏನು ಮಾಡ್ತದ? ಒಂದು ಆಟೋ ತೊಗೋಬೇಕಂತ ಹೋದರೆ ಈ ಲೋಕದಲ್ಲಿ ಲೋಕ ಏನು ಮಾಡ್ತದೆ? ನಮ್ಗೆ ರಿಜೆಕ್ಟ್ ಮಾಡ್ತದ. ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನಂದರೆ ಏಜ್ ಪ್ರಾಬ್ಲಮ್. ಸರ್ ವಯಸ್ಸಾಗ್ಯದ್ರಿ, ನಿಮ್ಮ ವಯಸ್ಸು ಎಕ್ಸ್ಪೈರಿ ಆಗ್ಯದ್ರಿ, ಇದಕ್ಕೆ ಎಲಿಜಿಬಲ್ ಇಲ್ಲ ಸರ್ ನೀವು ಅಂತ ಹೇಳ್ದವ ಅಂತ. ಹಂಗಂದ್ರೆ ಲೈಸೆನ್ಸರೇ ಹಾಕಮೇನಂದರೆ ಲೈಸೆನ್ಸ್ನು ಕೊಡಲ್ಲ ಸರ್ ನಿಮ್ಗೆ. ಏನು ಕೊಡಲ್ಲ ನಿಮ್ಗೆ? ಲೈಸೆನ್ಸ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಲೈಸೆನ್ಸ್ ಕೊಡಲ್ಲ ಅಂತ. ನನ್ನ ಮಾತು ಅರ್ಥ ಆಗಿರ್ಬೇಕು. ಈಗ ನಿಮಗೆ ನನ್ನ ಸಂದೇಶದ ಮುಖ್ಯ ಏನದ ನಿಮ್ಗೆ ಅರ್ಥ ಆಗಿರ್ಬೇಕು. ಅಂದರೆ ದೇವರು ಕೊಟ್ಟಂಥ ಆಯುಷ್ ಕಾಲ ಅಂತಕ್ಕಂಥದ್ದು ಎಷ್ಟು ಮನುಷ್ಯನಿಗೆ ಭಾಳ ಪ್ರಾಮುಖ್ಯ ಅದ. ಅದಕ್ಕೆ ಮಾಡಬೇಕಾದಂಥ ಸಮಯದಲ್ಲಿ ಮಾಡಬೇಕಾದಂಥವುಗಳನ್ನು ಮಾಡ್ಬೇಕ್ರಿ. ಮಾಡಬೇಕಾದಂಥ ಸಮಯದಲ್ಲಿ ಮಾಡಬೇಕಾದಂಥ ಕಾಲದಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ನಾವು ಮಾಡಲಿಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲಪ್ಪ ಅಂದರೆ ಒಂದು ಸಲ ನಾ ಹೆಂಗೆ ಬಜಾಜ್ ಶೋರೂಮ್ನೇ ಹೋಗಿ ಮಾರಿ ಸಪ್ಪಗೆ ಮಾಡ್ಕೊಂಡು ಹೊರಗೆ ಬಂದೆ ನೋಡ್ರಿ. ನೀವು ಇಲ್ಲಿ ಚರ್ಚಿಗೆ ಬರ್ಬೋದು, ನನ್ನಂಗೆ ಅವ ಅಂದ್ರೆ ನೀವು ಭಾಳ ಗಟ್ಟಿ ಮುಟ್ಟಿದ್ದೀರಿ ಸರ್, ನೋಡೋಕೆ ಭಾಳ ಸ್ಮಾರ್ಟ್ ಕಾಣತ್ತೀರಿ ಅಂದವ. ನೀವು ಚರ್ಚಿಗೆ ಬರ್ಬೋದು, ನೀವು ಪಾಸ್ಟ್ರಿಗೆ ಭಾಳ ಚೆನ್ನಾಗಿ ಕಾಣ್ಬೋದು. ನೀವು ಬೈಬಲ್ ತರ್ಬೋದು, ಉದ್ದವಾದಂಥ ಪ್ರಾರ್ಥನೆ ಮಾಡ್ಬೋದು, ಉದ್ದವಾದಂಥ ಆರಾಧನೆ ಮಾಡ್ಬೋದು, ದೊಡ್ಡ ದೊಡ್ಡ ಕಾಣಿಕೆ ಕೂಡ ನನಗೆ ಕೊಡ್ಬೋದು. ನೀವು ನನಗೆ ಎಲ್ಲನೂ ಮಾಡ್ಬೋದು. ಇಲ್ಲಿ ಎಲ್ಲನೂ ಮಾಡ್ಬೋದು ನೀವು. ಬಟ್ ನಾನೇನಂತೀನಪ್ಪ ಅಂತಂದರೆ ಮುಖ್ಯವಾದಂಥ ಬಹುಮಾನ ಎಲ್ಲದರಿ ನಮಗೆ? ಎಲ್ಲದ್ರಿ? ಮುಖ್ಯವಾದಂಥ ಬಹುಮಾನ ಅಲ್ಲದ ನಮಗೆ. ಆ ಬಹುಮಾನ, ಆ ಸ್ವಾಸ್ಥ್ಯ ನಾವು ಹೊಂದ್ಕೊಳ್ಬೇಕಪ್ಪ ಅಂದರೆ ಪರಲೋಕದ ಗೇಟಲ್ಲಿ ಏನಾಗ್ತದೆ, ಎಂಟ್ರಿಯಲ್ಲಿ ಏನಾಗ್ತದಪ್ಪ ಅಂದರೆ ನಿನ್ನನ್ನು ಈ ಪ್ರಶ್ನೆ ಕೇಳಲಾರ್ದೆ ಅಲ್ಲಿ ಮುಂದೆ ಏನು ಮಾಡಲ್ರಿ? ಹೇಳಲ್ಲ. ಅದಕ್ಕೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನನ್ನೊಂದು ಪ್ರೀತಿಯ ಮನವಿ ಏನಂತಂದರೆ, ನನ್ನೊಂದು ಕಳಕಳಿ ಮನವಿಯಪ್ಪ ಅಂತಂದರೆ, ನಿಮಗೆ ಹೃದಯಪೂರ್ವಕವಾಗಿ ನಾನು ಏನು ಬೇಡ್ಕೊಳ್ತೀನಪ್ಪ ಅಂತಂದರೆ, ಇವತ್ತು ದೇವ್ರು ನಿಮಗೆ ಸೂಟಿಯಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ದೇವ್ರು ನಿಮ್ಗೆ ಕೊಟ್ಟಂಥ ಆಯುಷ್ ಕಾಲ ಎಷ್ಟು, ನೀವು ಇವತ್ತು ದೇವರಿಗೆ ಸಮಯ ಎಷ್ಟು ಕೊಡ್ತಾಯಿದ್ದೀರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇಲ್ಲ. ದೇವರ ಪ್ರತಿನಿಧಿಯಾಗಿ ದೇವರ ಪಕ್ಷದಲ್ಲಿ ಇಲ್ಲಿ ನಿಂತು ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಬಹುಶಃ ನಿಮ್ಮ ಕೆಲವೊಬ್ಬರು ವರ್ಷ ಯವನಸ್ಥರೇ, ನಿಮ್ಮ ವಯಸ್ಸು 25 ಇರ್ಬೋದು, ನಿಮ್ಮ ವಯಸ್ಸು 35 ಇರ್ಬೋದು, ನಿಮ್ಮ ವಯಸ್ಸು 40 ಇರ್ಬೋದು, ನಿಮ್ಮ ವಯಸ್ಸು 60 ಇರ್ಬೋದು, ಕೆಲವೊಬ್ಬರದ್ದು 70 ಇರ್ಬೋದು. ಮೋಸ್ಟ್ಲಿ ನಾವು ಈ ರೀತಿಯಾಗಿ ಒಬ್ಬೊಬ್ಬರು ವಯಸ್ಸು ಇಷ್ಟಾಗಿರ್ಬೋದು. ದೇವರು ಕಾಲ ಅಂತಕ್ಕಂಥದ್ದು ನಮಗೆ ಹೆಚ್ಚಾಗಿ ಏನು ಮಾಡಿದಾನೆ ಕೊಟ್ಟಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಸೊ ಹೆಚ್ಚಾಗಿ ದೇವರು ನಮಗೆ ಆಯುಷ್ ಕಾಲವನ್ನು ಆತನು ಕೊಟ್ಟಿದ್ದಾನೆ. ದೇವರು ನಮಗೆ ಆಯುಷ್ ಕಾಲ ಕೊಟ್ಟಂಥ ಸಂದರ್ಭದಲ್ಲಿ ನಾವು ದೇವರಿಗೆ ಆ ಆಯುಷ್ ಕಾಲದಲ್ಲಿ ದೇವರಿಗೂ ಕೊಟ್ಟಂಥ ಸಮಯ ಎಷ್ಟು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಆಗಿರೋದ್ರಿಂದ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಏನು ಮಾಡಿದಾನಪ್ಪ ಅಂತಂದರೆ, ಪ್ರಾರಂಭದಲ್ಲಿ ನಾವು ನೋಡ್ತೇವೆ ಆದಾಮನ ಕಾಲದಲ್ಲಿ ದೇವರು ಮನುಷ್ಯರಿಗೆ ಬಹಳ ಕಾಲಗಳನ್ನು ವಿಸ್ತಾರವಾಗಿ ಆತನು ಕೊಟ್ಟಿದ್ದನು. ನಾವು ನೋಡ್ತೇವೆ ಆದಾಮನು ಎಷ್ಟು ವರ್ಷ ಬದುಕಿದನಪ್ಪ ಅಂತಂದರೆ, ಭೂಮಿ ಮೇಲೆ ಆತನು ನೋಡ್ತೇವೆ 930 ವರ್ಷ ಆತನು ಆದಾಮನು ಬದುಕಿದ್ದನಂತೇಳಿ. ಹಲ್ಲೆಲೂಯಾ. ಅದಾದ ನಂತರ ನೋಡ್ತೇವೆ ಅವ್ರ ಆಯುಷೆಲ್ಲ 930 ವರ್ಷ ಆದಾಮನಾದ ಮೇಲೆ
920 ವರ್ಷ, 910 ವರ್ಷ, 850 ವರ್ಷ, 850 ವರ್ಷ, 870 ವರ್ಷ, ಈ ರೀತಿಗೆ ದೇವರು ಅವರಿಗೆ ಆಯುಷ್ಕಾಲವನ್ನು ಹೆಚ್ಚಾಗಿ ಕೊಡ್ತಾ ಬರ್ತಾ ಇದ್ದನು. ನಾವು ನೋಡ್ತೇವೆ ಯಾವಾಗ ಮೆತುಶೆಲನ ಸಮಯ ಬರ್ತದೋ, ಆದಾಮನ ಹೊಟ್ಟೆಯಿಂದ ಬಂದಂಥ ಮೆತುಶೆಲನ ವಂಶ ಬರ್ತದೋ, ಮೆತುಶೆಲನ ಒಂದು ಆಯುಷ್ ಎಷ್ಟಪ್ಪ ಅಂದರೆ ಇಡೀ ಬೈಬಲ್ನಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚು ವರ್ಷ ಜೀವಿಸಿದಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂದರೆ ಮೆತುಶೆಲನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆತನು ಎಷ್ಟು ವರ್ಷ ಬದುಕಿದ್ದಾನೆಂದರೆ 900 ಎಷ್ಟು ರೀ 900 ಓದಿರಿ ಬೈಬಲ್ನಾಗ ಓದಮ್. ನನಗೂ ಕನ್ಫ್ಯೂಸ್ ಆಗ್ತದೆ. ಓದಮ್ ಆದಿಕಾಂಡ ನೋಡ್ರಿ, ಆದಿಕಾಂಡ 5ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಜೆನೆಸಿಸ್, ಬುಕ್ ಆಫ್ ಜೆನೆಸಿಸ್, ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದ ಕಡೆಗೆ ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಮೆತುಶೆಲನು ಎಷ್ಟು ವರ್ಷ ಆತನು ಬದುಕಿದನು, ಆತನು ಎಷ್ಟು ವರ್ಷ ಭೂಮಿ ಮೇಲೆ ಆತನು ಬದುಕಿದನೆಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. 25ನೇ ವಚನದಮ್ಮ 5:25. ಮೆತುಶೇಲನು 187 ವರ್ಷದವನಾದಾಗ 187 ವರ್ಷದವನಾದಾಗ ಲೆಮೆಕನನ್ನು ಪಡೆದನು. ಲೆಮೆಕನು ಹುಟ್ಟಿದ ಮೇಲೆ ಮೆತುಶೆಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 782 ವರ್ಷ ಬದುಕಿದನು. 782 ವರ್ಷ ಬದುಕಿದನು. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಮೆತುಶೆಲನು ಒಟ್ಟಾರೆ ಇಡೀ ಬೈಬಲ್ನಲ್ಲಿ ಹೆಚ್ಚಾಗಿ ವರ್ಷಗಳು ಹೆಚ್ಚಾದಂಥ ಕಾಲ ಸಮಯವನ್ನು ಕೊಟ್ಟಂಥ ವ್ಯಕ್ತಿ, ಅನುಭವಿಸಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಮೆತುಶೆಲನು. 969 ವರ್ಷ ಆತನ ಏನು ಮಾಡಿದನ ಅಂತನೋ ಬಹಳ ದೊಡ್ಡ ಆಯುಷ್ಯ ದೇವ್ರಿಗೆ ಆತನ ಕೊಟ್ಟಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, 5ನೇ ಅಧ್ಯಾಯ ತನಕ ನಾವು ನೋಡ್ತೇವೆ ದೇವ್ರು ಕೊಟ್ಟಂಥ ಆಯುಷ್ ಕಾಲ ಅಂತಕ್ಕಂಥದ್ದು 969 ತನಕ ಇತ್ತು. ಯಾವಾಗ 6ನೇ ಅಧ್ಯಾಯಕ್ಕೆ ಬರ್ತೀವೋ, 2ನೇ ವಚನಕ್ಕೆ ಬರ್ತೀವೋ, ನೋಹನ ಕಾಲಕ್ಕೆ ಯಾವಾಗ ಬರ್ತೀವೋ ನಾವು ನೋಡ್ತೇವೆ ದೇವರು ಏಕ್ದಮ್ 960 ವರ್ಷ 969 ವರ್ಷ ಇದ್ದಂಥ ಆಯುಷ್ ಕಾಲ ಅಂತಕ್ಕಂಥದ್ದು ನಾವು ನೋಡ್ತೇವೆ. ನೋಹನ ಒಂದು ಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಈ ಆಯುಷ್ ಕಾಲ ಅಂತಕ್ಕಂಥದ್ದು 120 ವರ್ಷಕ್ಕೆ ದೇವರು ಮಾಡಿದನಂತೇಳಿ. ಹಲ್ಲೆಲೂಯಾ. ಆಯುಷ್ ಕಾಲ ನೋಹನ ಕಾಲಕ್ಕೆ ಬಂದಾಗ ಕಡಿಮೆ ಆಯ್ತು ರೀ. 969 ಇದ್ದಿದ್ದು ಎಷ್ಟಾಯಿತು? 120ಕ್ಕೆ ಬಂತು. ಯಾಕೆ ಆಯುಷ್ ಕಾಲ ಕಡಿಮೆ ಆಯ್ತಪ್ಪ ಅಂದರೆ ಅದೇ 6ನೇ ಅಧ್ಯಾಯ ಹೇಳ್ತದ, ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರೋದ್ರಿಂದ ದೇವ್ರ ಹೃದಯದಲ್ಲಿ ಏನು ಮಾಡ್ದನಂತ. ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿದ್ದರಿಂದ ದೇವರವರನ್ನು ನೋಡಿ ಹೃದಯದಲ್ಲಿ ನೊಂದುಕೊಂಡು ಇವರ ಆಯುಷ್ ಏನಾಗಲಿ ಈಗ 120 ವರ್ಷ ಆಗಲಿ ಅಂತೇಳಿ ದೇವರು ಕಡಿಮೆ ಮಾಡ್ದಾನೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. 120 ಮಾಡಿದ್ಮೇಲೆ ಅವರೆಲ್ಲ 120 ರೀಚ್ ಆದರು. ಮೋಸೆ ಕೂಡ ಏನು ಮಾಡ್ದಂದ್ರೆ 120 ವರ್ಷ ಬದುಕದನ್ ರೀ. ಹೌದಲ್ಲ? ಅಂಥ ದೊಡ್ಡ ಮೋಸೆ ಎಷ್ಟು ವರ್ಷ ಬದುಕದನ್ ರೀ? 120 ವರ್ಷ ಆದ್ರೆ ಬದುಕಿದ್ರು. ಆದರೆ ಇವಾಗ ನಮ್ಮದು ನಿಮ್ಮದು ಯಾವುದು ಗ್ಯಾರಂಟಿ ಇಲ್ರಿಗೆ ಏನ್ರಿ? ನಿಮಗೆ ಯಾವುದು ಗ್ಯಾರಂಟಿನೇ ಇಲ್ಲ. ನೀವತ್ತು ಮಾರ್ಕೆಟ್ನಾಗ ಹೋಗಿ ಒಂದು ಪ್ಲಾಸ್ಟಿಕ್ ಕೊಡ ತೋರಿ ಅದಕ್ಕೆ ಗ್ಯಾರಂಟಿ ಕೊಡ್ಲತ್ತಾರ. ಅವ ಅದಕ್ಕೆ ಮ್ಯಾಲಿಂದ ಎತ್ತಿ ಬಡಿತಾನ, ಸರ್ 3 ತಿಂಗಳು ಹೋರಿ ಏನಾರಾದ್ರೂ ವಾಪಸ್ ಕೊಡ್ತೀನಿ ಅಂತ. ನಾವು ಚಪ್ಪಲ್ ದುಕಾನ್ಗೆ ಹೋಗ್ರಿ ನೀವು, ಆತನು ಚಪ್ಪಲ್ ಈ ರೀತಿಗೆ ಬೆಂಡ್ ಮಾಡಿ ವಂಕ ಮಾಡಿ ಮುರಿದು ಹರಿದು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿ ನೆಲಕ್ಕೆ ಹೊಡಿತಾನವ. ಸರ್ 6 ತಿಂಗಳಿಗೆ ಏನಾರೈತಂದ್ರೆ ರೊಕ್ಕ ವೈರಂತಾನ. ಚಪ್ಪಲ್ಗೆ ಗ್ಯಾರಂಟಿ ಅದ ರೀ, ಪ್ಲಾಸ್ಟಿಕ್ ಚಂಬುಕ್ಕೆ ಗ್ಯಾರಂಟಿ ಅದ ರೀ ಇವತ್ತು ನನಗೆ ನಿನಗೆ. ಕಾರಣ ಏನಂದರೆ ಮನುಷ್ಯನ ಆಯುಷ್ ಕಾಲ ಯಾಕೆ ಕಡಿಮೆ ಆಗಿದೆ ಅಂದರೆ ಮನುಷ್ಯನ ಹೃದಯದಲ್ಲಿ ಕೆಟ್ಟತನ ಅಂತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ಆಯುಷ್ ಕಾಲ ಅಂತಕ್ಕಂಥದ್ದು ದೇವರು ಏನು ಮಾಡಿದ್ದಾನೆ? ಕಡಿಮೆ ಮಾಡಿದ್ದಾನೆ. ಬೈಬಲ್ ಹೇಳ್ತದೆ 60 ವರ್ಷ, ಬಲ ಹೆಚ್ಚಿದ್ರೆ 70 ವರ್ಷ. ನಿಜವಾಗಿ ಒಬ್ಬ ಮನುಷ್ಯ 60 ವರ್ಷ ಅಲ್ರಿ 70 ವರ್ಷ ಅಂತ ಬೈಬಲ್ ಹೇಳ್ತದಲ್ಲ, ಆ 60 ವರ್ಷ 70 ವರ್ಷ ಅವನಿಗೆ ಯಾವುದೇ ಬಿ ಪಿ ಇರಲಾರ್ದೆ, ಶುಗರ್ ಇರಲಾರ್ದೆ, ಯಾವುದೇ ಕೈ ಕಾಲು ಮುರ್ಕೊಲಾರ್ದೆ, ಆತನ ಮಂಚದ ಪಾಲಾಗಲಾರ್ದೇ ಆತನ 70 ವರ್ಷ ಸಂಪೂರ್ಣವಾಗಿ ರೋಗ ಇರಲಾರ್ದೆ ಒಂದೊಳ್ಳೆ ಜೀವಿಸನಪ್ಪ ಅಂತಂದರೆ ಆತ ಭಾಗ್ಯವಂತ ಅಂತೇಳಿರಿ. ಹಲ್ಲೆಲೂಯಾ. ಆತ ತುಂಬ ಭಾಗ್ಯವಂತ ಆತನು. ಆದರೆ
ಆತನು 90 ವರ್ಷ ಜೀವಿಸಿದ್ರೂ ಕೂಡ ಅವ ಇಲ್ಲಿ ಬಿ ಪಿಲಿಂದ ಶುಗರ್ಲಿಂದ ಆ ನೋವು ಈ ನೋವು ಆ ಬ್ಯಾನಿ ಈ ಬ್ಯಾನಿ ಇಲ್ಲ ಅಂತೇಳಿ ಆತನು ಎಳ್ಕೊಂಡು ಹೋಗ್ಲತ್ತೀನಂದರೆ ಅದು ಜೀವನ. ಅದು ಯಾವುದೇ ಕೆಲಸಕ್ಕೆ ಬರೋಂಗಿಲ್ಲ ರೀ, ಆಯುಷ್ಕಾಲ ಅದು. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಸನ್ನಿಧಿಗೆ ಬಂದಿರುವಂಥ ನಮಗೆಲ್ಲರೂ ಕೂಡ ದೇವರು ಒಂದು ಸೂಟಿಯಾದಂಥ ಪ್ರಶ್ನೆ ಕೇಳ್ತಾ ಇದ್ದೇನೆ. ದೇವರು ನಮಗೆ ಆಯುಷ್ಕಾಲ ಅಂತಕ್ಕಂಥದ್ದು ಆತನು ಕೊಟ್ಟಿದ್ದಾನೆ. ಅಂಥ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಆಯುಷ್ಕಾಲದಲ್ಲಿ ದೇವರಿಗೆ ನಾವು ಕೊಟ್ಟಂಥ ಸಮಯ ಎಷ್ಟು ಅಂತಕ್ಕಂಥದ್ದು ದೇವರು ಆತನ ಮೇಜಿನ ಸಮೀಪಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಆ ಮೇಜನ್ನು ಮುಟ್ಟೋದಕ್ಕಿಂತ ಮುಂಚಿತವಾಗಿ, ಅದರಲ್ಲಿ ಕೈ ಹಾಕೋದಕ್ಕೆ ಮುಂಚಿತವಾಗಿ ನಾನು ನೀನು ಒಂದು ಸಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವತ್ತು ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿ ಹೊರತುಪಡಿಸಿ ಇವತ್ತು ಸಾರ್ವತ್ರಿಕ ಸಂಘದಲ್ಲಿ ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ಸಂಡೇ ಅಂತಂದರೆ ಇವತ್ತು 9:30 ಇವತ್ತು ದೇವಜನರು ಸೇರಿ ಇವತ್ತು ದೇವರನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಆದರೆ ಕೆಲವೊಂದು ಜನರು, ಕೆಲವೊಂದು ವಿಶ್ವಾಸಿಗಳು, ಕೆಲವೊಂದು ಕ್ರೈಸ್ತರು 11 ಗಂಟೆ ಆದರೂ ಕೂಡ ಚರ್ಚಿಗೆ ಆರಾಮಾಗಿ ಬರ್ತಾ ಇರ್ತಾರೆ. ಸಹೋದರನೇ ಸಹೋದರಿ, ದೇವ್ರ ಮಕ್ಕಳೇ, ನಿಮ್ಮ ಒಂದು ಜೀವಿತದಲ್ಲಿ ಇವತ್ತು ದೇವರು ನಿಮಗೆ ಕೊಟ್ಟಂಥ ಆಯುಷ್ ಕಾಲದಲ್ಲಿ ದೇವರು ನಿಮ್ಗೆ ಕೊಟ್ಟಂಥ ಸಮಯ ಎಷ್ಟೆಂಬುದ ಒಂದು ದಿವಸ ಖಂಡಿತವಾಗಿ ಆತನ ಕೇಳ್ತಾನೆ. ಇವತ್ತು ಇಲ್ಲಿ ಕೇಳುವಂಥ ಪ್ರಶ್ನೆ ಒಂದು ದಿವಸ ಖಂಡಿತವಾಗಿ ದೇವ್ರು ನನಗೆ ಕೇಳ್ತಾನೆ. ಸಭೆಯೆಲ್ಲ ಕೂತ್ಕೊಂಡು ಆರಾಧನೆ ಮಾಡ್ತಾ ಇರ್ತದೆ, ಸಭೆಯೆಲ್ಲ ಕೂತ್ಕೊಂಡು ಸಂಡೇ ಆರಾಧಿಸ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಾಗೆ ಕೆಲವೊಬ್ಬರು ಗೈಪಾಗಿರ್ತಾರೆ. ಕಾರಣ ಏನಂತಂದರೆ, ಒಬ್ಬರು ಪಿಕ್ನಿಕ್ ಹೋಗಿರ್ತಾರೆ, ಒಬ್ಬರು ಟೂರ್ ಹೋಗಿರ್ತಾರೆ, ಒಬ್ಬರು ಎದಕ್ಕೋ ಹೋಗಿರ್ತಾರೆ, ಒಬ್ರು ಎದಕ್ಕೋ ಫಂಕ್ಷನ್ಗೆ ಹೋಗಿರ್ತಾರೆ, ಒಬ್ಬರು ಎದಕ್ಕೋ ಹೋಗಿರ್ತಾರೆ, ಒಬ್ಬರು ಮತ್ತೊಂದಕ್ಕೆ ಹೋಗಿರ್ತಾರೆ, ಒಬ್ಬರು ಮನೆಗೆ ಇರ್ತಾರೆ. ಆದರೆ ಸಭೆ, ಅವರು ತಮಗೆ ರಕ್ಷಣೆ ಕೊಟ್ಟಂಥ ಸಭೆ, ಅವರು ಯಾವ ದೇವ ಜನರಲ್ಲಿ ಸಹವಾಸದಲ್ಲಿದ್ದರೋ ಆ ಸಹವಾಸ, ಆ ಸಭೆ ಎಲ್ಲರೂ ಕೂಡ ಆರಾಧನೆ ಮಾಡ್ತಾ ಇರ್ತಾರೆ, ದೇವರಲ್ಲಿ ಸಂತೋಷ ಪಡ್ತಾ ಇರ್ತಾರೆ, ದೇವರಿಗೆ ಕೊಡ್ತಕ್ಕಂಥ ಸಮಯವನ್ನು ದೇವರಿಗೆ ಕೊಟ್ಟು ಎಷ್ಟು ಆನಂದ ಪಡ್ತಾ ಇರ್ತಾರೆ. ಆದರೆ ಕೆಲವೊಂದು ಪುಣ್ಯಾತ್ಮರು ಏನು ಮಾಡ್ತಾರಪ್ಪ ಅಂತಂದರೆ, ದೇವರ ಸಮಯವನ್ನು ದೇವರಿಗೆ ಕೊಡದೆ, ದೇವರ ದಿನದಲ್ಲಿ ದೇವರ ಸನ್ನಿಧಿಗೆ ಬರದೆ, ನಾವು ನೋಡ್ತೇವೆ ದೇವರು ಕೊಟ್ಟಂಥ ಆಯುಷ್ ಕಾಲವನ್ನು, ಆ ಆಯುಷ್ ಕಾಲದಲ್ಲಿ ದೇವರು ಕೊಟ್ಟಂಥ ಸಮಯ ದೇವರಿಗೆ ತೆಗೆಯದೆ, ದೇವರು ಕೊಟ್ಟಂಥ ಸಮಯವನ್ನು ಕದ್ಕೊಂಡು ಇವತ್ತು ಎಷ್ಟೋ ಜನ ವಿಶ್ವಾಸಿ ಮಕ್ಕಳು ಕೆಲವೊಬ್ಬರು ಕೂಲಿಗೆ ಹೋಗ್ತಾರೆ, ಕೆಲವೊಬ್ಬರು ವ್ಯಾಪಾರಕ್ಕೆ ಹೋಗ್ತಾರೆ, ಕೆಲವೊಬ್ಬರು ಉದ್ಯೋಗಕ್ಕೆ ಹೋಗ್ತಾರೆ, ಕೆಲವೊಬ್ಬರು ಬಿಸ್ನೆಸ್ಗೆ ಹೋಗ್ತಾರೆ, ಕೆಲವೊಬ್ಬರು ಟೂರ್ ಹೋಗ್ತಾರೆ, ಕೆಲವರು ಪಿಕ್ನಿಕ್ ಹೋಗ್ತಾರೆ, ಕೆಲವೊಬ್ಬರು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ, ಕೆಲವೊಬ್ಬರು ಕೆಲವೊಂದು ಪ್ಲೇಸ್ಗಳು ನೋಡ್ಲಿಕ್ಕೆ ಸಂಡೇನೇ ಹಾಯ್ಕೋತಾರೆ. ಇವರೆಂಥ ಪುಣ್ಯವಂತರು ಇವರು. ಯಾಕೆ ನಿಮ್ಗೆ 6 ದಿನದಾಗ ಎಲ್ಲಿ ನಿಮ್ಗೆ ಟೈಮ್ ಇಲ್ಲ ಹೋಗ್ಲಿಕ್ಕೆ? ಅದು ಸಂಡೇನೇ ಅದೇ ನಿಮ್ಗೆ ಹೋಗ್ಲಿಕ್ಕ? ಅದೇ ದಿನ ಹೋಗ್ಬೇಕಾ? ಏನು ಬರೆದು ಕೊಟ್ಟದೆ ನಿಮ್ಗೆ? ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸೈತಾನನ ಜೊತೆ ಅವ ಏನ್ರ ಹೇಳ ನಿಮ್ಗೆ, ಇವತ್ತು ಚರ್ಚ್ ಅಬ್ಸೆಂಟ್ ಆಗಿ ನೀ ಈ ಕಡೆ ಬಂದಿಲ್ಲ ಅಂದ್ರೆ ನಿನಗೆ ನರಕಕ್ಕೆ ಹೋಗ್ತೀನಿ ಅಂತ ಹೇಳೇನೇನು? ಏನ್ರಿ ಒಪ್ಪಂದ ಮಾಡ್ಕೊಂತೀರ ನಮ್ಮ ಸಂಗಟ? ಯಾಕೆ ಹೋಗ್ತಾರೆ ಕ್ರೈಸ್ತರು? ನೀವು ಮತ್ತು ನಾನು ಯೂಟ್ಯೂಬ್ನಲ್ಲಿ ಧ್ವನಿ ಕೇಳುವಂಥ ಎಲ್ಲರೂ ಕೂಡ, ಎಲ್ಲರಿಗಿದು. ಆದರೆ ದೇವರು ಒಂದು ದಿವಸ ಪ್ರಶ್ನೆ ಕೇಳ್ತಾನೆ. ದೇವರು ಕೊಟ್ಟಂಥ ದೀರ್ಘಾಯುಷ್ನಲ್ಲಿ, ದೇವರು ಕೊಟ್ಟಂಥ ದೀರ್ಘಕಾಲ ಅಂತ ಕಾಲದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರಿಗೆ ನೀನು ಕೊಟ್ಟಂಥ ಸಮಯ ಎಷ್ಟೆಂಬುದ ಕೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸಾರ್ವತ್ರಿಕ ಸಂಘ ಬಿಡ್ರಿ, ಇಡೀ ಪ್ರಪಂಚ ಬಿಡ್ರಿ, ನಾವು ನೋಡ್ತೇವೆ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಈ ಚಿಕ್ಕ ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರ ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ದೇವ ಜನರು ನೋಡ್ತೇವೆ ಸಂಡೇ ಕೂತ್ಕೊಂಡು ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಕೂತ್ಕೊಂಡು ಆರಾಧನೆ ಪ್ರಾರಂಭ ಮಾಡಿದ್ರಪ್ಪ ಅಂತಂದರೆ 3 ಗಂಟೆ ತನಕ ಇಲ್ಲಿ ಸಮಯ ಕಳೀತಾರೆ ಕೆಲವು ಜನ ದೇವ ಜನರು ಬಂದು. ಆದರೆ ಸಹೋದರನೇ ಸಹೋದರಿ, ನೀನು ಎಲ್ಲಿ ಸಮಯ ಕಳೀತೀಯ? ನಾವು ನೋಡ್ತೇವೆ ಅದಾದ ನಂತರ ಮಂಗಳವಾರ ಬಂತಪ್ಪ ಅಂದರೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ಎಷ್ಟೋ ಜನ ಆತ್ಮೀಯರು ಬಂದು ಇಲ್ಲಿ ದೇವರ ಸನ್ನಿಧಿಲಿ ದೇವರಿಗೆ ಕೊಟ್ಟಂಥ ಸಮಯ ದೇವರಿಗೆ ತೆಗಿತಾರೆ, ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅನೇಕರಿಗೋಸ್ಕರವಾಗಿ. ನಿನ್ನ ಸಮಯ ಎಲ್ಲಿ ಕಳೀತಾ ಇದೆಯಾ ನೀನು? ಅದಾದ ನಂತರ ಬುಧವಾರ ದಿವಸ ಕೆಲವೊಂದು ಸಹೋದರರು, ಕೆಲವೊಂದು ಬಾಧ್ಯತೆಯುಳ್ಳವರು ಇವತ್ತು ದೇವರು ಕೊಟ್ಟಂಥ ಆಯುಷ್ಕಾಲದಲ್ಲಿ ದೇವರಿಗೆ ಸಮಯ ತೆಗೆದು ಬುಧವಾರ ಬಂದು ಇಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಅನೇಕ ವಿಷಯಗಳು ಪ್ರಾರ್ಥನೆ ಕುರಿತು ಆಲೋಚನೆ ಮಾಡಿ, ಪ್ರಾರ್ಥನೆ ಒಂದು ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡು ಅನೇಕ ವಿಷಯಗಳಿಗೋಸ್ಕರವಾಗಿ ಇಲ್ಲಿ ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಾ ಇರ್ತದ. ತಮ್ಮ, ನೀನು ಎಲ್ಲಿರ್ತಿದ್ದಿ? ನಿನ್ನ ಸಮಯ ಎಲ್ಲಿ ಕಳೀಲತ್ತಿದ್ದಿ? ನೀನು ದೇವರು ಕೊಟ್ಟಂಥ ಸಮಯ ನೀನು ಎಲ್ಲಿ ಕಳೀತಾ ಇದೆಯಾ? ಅದಾದ ನಂತರ ನಾವು ನೋಡ್ತೇವೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಎಷ್ಟೋ ಜನ ಆತ್ಮೀಯರು, ಎಷ್ಟೋ ಜನ ದೇವರ ಸನ್ನಿಧಿಯನ್ನು ಪ್ರೀತಿ ಮಾಡಿ ಕೆಲಸ ಬಿಟ್ಟು, ಉದ್ಯೋಗ ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು, ಉಪವಾಸ ಮಾಡಬೇಕು, ಕೆಲವೊಂದು ವಿಷಯಗಳಿಗೆ ನಾನು ಗೋಜಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕಂತೇಳಿ ಈ ಒಂದು ಚಿಕ್ಕ ಸಭೆಯಲ್ಲಿ ಬಂದು ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೀನು ಎಲ್ಲಿರ್ತೀಯ? ನಿನ್ನ ಸಮಯ ಎಲ್ಲಿ ಕಳೀತಾ ಇದೆಯಾ ನೀನು?
ಅದಾದ ನಂತರ ಶನಿವಾರ ಬಂತಪ್ಪ ಅಂತಂದರೆ ಸಹೋದರಿಯರ ಕೂಡಿಕೆ ಇರ್ತದೆ. ಸಹೋದರಿಯರು ಬಲಪಡಬೇಕು, ಸ್ತ್ರೀಯರು ಬಲಪಡಬೇಕು, ಸೇವೆಯಲ್ಲಿ ದೇವರಿಗಾಗಿ ಉಪಯೋಗ ಆಗಬೇಕಂತೇಳಿ ಸಭಾಪಾಲಕನು ಅನೇಕ ಯೋಜನೆಗಳು ಹಾಕಿ ಅನೇಕ ಸ್ತ್ರೀಯರನ್ನು ಬಲಪಡಿಸಬೇಕು, ಅವ್ರನ್ನ ಆತ್ಮೀಯ ಸ್ತ್ರೀಯರಾಗಿ ಮಾಡಬೇಕು, ಅವ್ರನ್ನ ದೈವಿಕವಾದಂಥ ಸ್ತ್ರೀಯರನ್ನು ಮಾಡಬೇಕು, ಯೇಸು ಕ್ರಿಸ್ತನ ಶಿಷ್ಯರಾಗಿ ಅವರನ್ನು ಮಾಡಬೇಕು, ಅವ್ರನ್ನ ಪರಲೋಕ ರಾಜ್ಯದ ಸೇವೆ ಭೂಮಿಯಲ್ಲಿರುವಾಗ ಸಾಕ್ಷಿಯಂತೆ, ಮರಿಯಳಂತೆ, ಸುಸನ್ನಳಂತೆ, ಕೂಸನ ಹೆಂಡತಿಯಾಗಿರುವಂಥ ಆ ಎಲ್ಲ ಯೇಸು ಕ್ರಿಸ್ತನ ಶಿಷ್ಯರ ಜೊತೆ ಸೇವೆ ಮಾಡುವಂಥ ಸ್ತ್ರೀಯರಂತೆ ಇಲ್ಲಿರುವಂಥ ಸ್ತ್ರೀಯರನ್ನು ತಯಾರು ಮಾಡಬೇಕಂತೇಳಿ ಒಬ್ಬ ಸಭಾಪಾಲಕನ ಹೃದಯದಲ್ಲಿ ಭಾರನ ಇಟ್ಕೊಂಡು ಅನೇಕ ಕೂಡಿಕೆಗಳನ್ನು ಆಯೋಜನೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನೀನು ಎಲ್ಲಿರ್ತಿ ತಂಗಿಯ, ನಿನ್ನ ಸಮಯ ಎಲ್ಲಿ ಕಳೀತಾ ಇದೆಯಾ? ನಿನ್ನ ಸಮಯ ಅಂತಕ್ಕಂಥದ್ದು, ದೇವರು ಕೊಟ್ಟಂಥ ಕಾಲ ಅಂತಕ್ಕಂಥದ್ದು ಎಲ್ಲಿ ಕಳೀತಾ ಇದೆಯಾ ನೀನು? ಜ್ಞಾಪಕದಲ್ಲಿಟ್ಕೋ. ಸಭೆ ಪ್ರಾರ್ಥನೆ ಮಾಡ್ತಾ ಇದೆ, ಸಭೆ ಆರಾಧನೆ ಮಾಡ್ತಾ ಇದೆ, ಸಭೆ ರವಿವಾರ ಬರ್ತದೆ, ಸಭೆ ಮಂಗಳವಾರ ಬರ್ತದೆ, ಸಭೆ ಬುಧವಾರ ಬರ್ತದೆ, ಸಭೆ ಶುಕ್ರವಾರ ಬರ್ತದೆ, ಸಭೆ ಶನಿವಾರ ಬರ್ತದೆ, ತಿರುಗಿ ಸಭೆ ಸಂಡೇ ಕೂಡ ಇದೆ. ನಿರಂತರವಾಗಿ ದೇವರ ಸನ್ನಿಧಿ ಇದೆ. ಆದರೆ ದೇವರು ನಿನಗೆ ಕೇಳುವಂಥ ಒಂದು ಸೂಟಿಯಾದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ದೇವರು ಕೊಟ್ಟಂಥ ಕಾಲದಲ್ಲಿ, ದೇವರು ಕೊಟ್ಟಂಥ ಆಯುಷ್ ಕಾಲದಲ್ಲಿ, ನಿನ್ನ ಆಯುಷ್ ಕಾಲದಲ್ಲಿ ದೇವರಿಗೆ ಎಷ್ಟು ಸಮಯ ನೀನು ತೆಗಿತೀಯ ಅಂತಕ್ಕಂಥದ್ರ ಮೇಲೆ ನಿನ್ನ ಜೀವಿತ, ನಿನ್ನ ಆಶೀರ್ವಾದ ಆಧಾರಗೊಂಡಿರ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಕೊಟ್ಟಂಥ ಆಯುಷ್ ಕಾಲದಲ್ಲಿ, ದೇವರು ಕೊಟ್ಟಂಥ ಈ ಒಂದು ಆಯುಷ್ ಕಾಲದಲ್ಲಿ ನೀನು ದೇವರಿಗಾಗಿ ನಿನ್ನ ಸಮಯವನ್ನು ತೆಗಲಿಲ್ಲಪ್ಪ ಅಂತಂದರೆ, ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ಸಮೂಹಕ್ಕಾಗಿ ನಿನ್ನ ಸಮಯ ತೆಗಲಿಲ್ಲಪ್ಪ ಅಂತಂದರೆ, ನಿನಗೋಸ್ಕರವಾಗಿ, ನಿನ್ನ ಕುಟುಂಬಕ್ಕೋಸ್ಕರವಾಗಿ ಹಗಲು ಪ್ರಾರ್ಥಿಸುವಂಥ ಪ್ರಾರ್ಥನೆ ಬಳಗದೊಂದಿಗೆ ನೀನು ಸೇರಲು ನಿನ್ನ ಸಮಯವನ್ನು ತೆಗಲಿಲ್ಲಪ್ಪ ಅಂತಂದರೆ, ನೀನು ಪರ್ಸ್ನಲಾಗಿ ಅದನ್ನು ಖರ್ಚು ಮಾಡ್ತಾ ಇದೆಯಾ ಅಂತಂದರೆ, ನೀನು ವ್ಯರ್ಥವಾಗಿ ನೀನು ಖರ್ಚು ಮಾಡ್ತಾ ಇದೆಯಾ ಅಂದರೆ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡದ ಲೆಕ್ಕ ನೀ ಏನು ಮಾಡ್ಬೇಕಂದ್ರೆ, ನನ್ನ ಎದುರು ಕೊಡಲ್ಲ ನೀನು, ನನ್ನ ಎದುರು ಕೊಡಲ್ಲ ನೀನು. ಒಂದು ದಿವ್ಸ ದೇವ್ರ ಎದುರು ಕೊಡಬೇಕಾಗ್ತದೆ ನೀನು. ಅದಕ್ಕೆ ದೇವ್ರು ನನಗೆ ಕಳಿಸ್ಯಾನ ಇಲ್ಲಿಗೆ. ಹೋಗಿ ಕೆಲಸ ಬಿಡು, ನೀ ಉದ್ಯೋಗ ಬಿಡು, ಕುಟುಂಬದ ಕಡೆ ಜವಾಬ್ದಾರಿ ವಹಿಸಬೇಡ, ಹೋಗು, ನನ್ನ ಮಕ್ಕಳು ಬರ್ತಾರೆ ಅವ್ರಿಗೆ ಹೇಳು ಎಂಬುದಾಗಿ ದೇವ್ರು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಾಂದ್ರೆ ನಿಮಗಂಗೆ ನನಗೂ ಭಾಳವ, ನಿಮ್ಗಿನ ಹೆಚ್ಚವ ನನಗೆ. ನಿಮಗೇನೂ ಇಲ್ಲ, ನಿಮಗಿಂತಲೇ ಹೆಚ್ಚಿನ ಸಮಸ್ಯೆ ಸುಳಿಯಲ್ಲಿ ನಾನಿದ್ದೀನಿ ಅಂತೇಳಿ. ನಾನು ಅವುಗಳನ್ನು ಬಗೆಹರಿಸ್ಕೋಬೇಕಂತೇಳಿ ನಾನು ನಾನಾ ಕಡೆಗೆ ತಿರುಗಬೇಕು ನಾನು ಕೂಡ. ಬಟ್ ಮೊದಲು ದೇವ್ರ ಕೆಲಸ, ದೇವ್ರು ಕೊಟ್ಟಂಥ ಬಾಧ್ಯತೆ. ದೇವ್ರು ನನಗೆ ಆಯುಷ್ಕಾಲ ಕೊಟ್ಟಿದ್ದಾನೆ. ದೇವ್ರು ನನಗೆ ಆಯುಷ್ಕಾಲ ಕೊಟ್ಟಿದ್ದೇನಪ್ಪ ಅಂತಂದರೆ, ದೇವರು ಅದರಲ್ಲಿ ನನಗಾಗಿ ಎಷ್ಟು ಸಮಯ ತೆಗೆದಿದೆ ಎಂಬುದಾಗಿ ದೇವ್ರು ನನಗೆ ಪ್ರಶ್ನೆ ಕೇಳ್ತಾನೆ ಅಂತಕ್ಕಂಥ ಭಯ ನನಗೆ ರಾತ್ರಿ ಹಗಲು ಕಾಡ್ತದೆ ರೀ. ಪ್ರೀತಿ ತಮ್ಮ, ಪ್ರೀತಿ ತಂಗಿ, ಕೆಲವೊಂದು ವಿಶ್ವಾಸಿಗಳನ್ನು ನೋಡುವಾಗ, ಕೆಲವೊಂದು ಸ್ತ್ರೀಯರು ನೋಡುವಾಗ ನಾನು ಒಬ್ಬನೇ ಕೂತ್ಕೊಂಡು ಅಳ್ತೀನಿ ರೀ. ಇನ್ನು ಏನು ಮಾಡಬೇಕಾಗಿತ್ತು ಇವರಿಗೆ? ಇನ್ನು ಎಂಥ ಪ್ರೀತಿ ತೋರಿಸ್ಬೇಕಾಗಿತ್ತು ಇವರಿಗೆ? ಯಾವ ರೀತಿಗೆ ಇವ್ರ ಜೊತೆ ನಾನು ಸಮಯ ಕಳಿಬೇಕಾಗಿತ್ತು? ಇನ್ನು ಎಂಥ ಮಾತುಗಳನ್ನು ಇವ್ರಿಗೆ ನಾನು ಹೇಳಬೇಕಾಗಿತ್ತು ಅಂತೇಳಿ ನಾನು ಒಬ್ಬನೇ ಕೂತಾಗ ಈ ಸಣ್ಣ ಸಭೆಯಲ್ಲಿ ಒಬ್ಬ ದೇವರ ಸೇವಕನಂತ ನಾನು ನಿಮ್ಮ ಜೀವಿತ ನೋಡಿ ಅಳ್ತೀನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮೊಳಗೆ ದೇವ್ರು ಕೊಟ್ಟಂಥ ಪರಿಶುದ್ಧಾತ್ಮ ಎಷ್ಟು ನೊಂದುಕೊಳ್ತಾ ಇದ್ದೇನೆ ಒಂದು ಸಲ ಆಲೋಚನೆ ಮಾಡಿರಿ. ಒಬ್ಬ ಮನುಷ್ಯನಾದಂಥ ನಾನೇ ನಿಮ್ಮ ಬದುಕು ನೋಡಿ, ನಿಮ್ಮ ಪ್ರವರ್ತನೆ ನೋಡಿ, ನಿಮ್ಮ ಜೀವಿತ ನೋಡಿ, ನಿಮ್ಮ ಹೀನಾಯವಾದಂಥ ಭಕ್ತಿ ನೋಡಿ ನಾನೇ ಕೂತ್ಕೊಂಡು ಅಳ್ತೀನಿ ರೀ. ಆದರೆ ನಿಮ್ಮೊಳಗೆ ಅದಕ್ಕಿಂತಲೂ ಶ್ರೇಷ್ಠವಾದಂಥ ಪರಿಶುದ್ಧಾತ್ಮ ದೇವರು ನೀವು ಯಾವತ್ತು ರಕ್ಷಣೆ ಹೊಂದಿರಲ್ಲ, ನಡು ನೀರಿನಾಗ ನಿಂತು ಆಣೆ ಪ್ರಮಾಣ ಮಾಡ್ತಿರಲ್ಲ, ಕಡಿ ತನಕ ಇರ್ತೀನಿ, ಜೀವ ಹೋಗೋ ತನಕ ಇರ್ತೀನಿ, ಬಣ್ಣ ಬಣ್ಣದ ಮಾತುಗಳು ಹೇಳ್ತಿರಲ್ಲ, ಆ ಮಾತುಗಳು ನಾನು ಕೇಳಾಗಿಲ್ಲ, ಅಲ್ಲಿ ದೇವ್ರು ಕೇಳ್ತಾನೆ. ಕೇಳಿ ಆ ದಿನ ಯಾವತ್ತು ನೀರಲ್ಲಿ ನೀನು ಆಣೆ ಪ್ರಮಾಣ ಮಾಡ್ತೀವೋ ಆವತ್ತು ದೇವರು ನಿನಗೆ ಬಹುಮಾನವಾಗಿ ನಿನ್ನನ್ನು ನಾನು ಅನಾಥನಾಗಿ ಲೋಕದಲ್ಲಿ ನಾನು ಬಿಡುವುದಿಲ್ಲ ಅಂತೇಳಿ ಪರಿಶುದ್ಧಾತ್ಮನನ್ನು ನಿನ್ನೊಳಗೆ ಮುದ್ರೆಯಾಗಿ ಆತನು ಹಾಕಿದ್ದಾನಂತೇಳಿ. ಹಲ್ಲೆಲೂಯಾ. ಆತನು ಪ್ರತಿ ಸಲ ಆತನು ದುಃಖಿಸ್ತಾನೆ. ನಿನ್ನ ಭಕ್ತಿ ನೋಡಿ, ನಿನ್ನ ಜೀವಿತ ನೋಡಿ, ನಿನ್ನ ಪ್ರವರ್ತನೆ ನೋಡಿ ಪ್ರತಿ ಸಲ ಆತನು ದುಃಖಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇವತ್ತು ಪರಿಶುದ್ಧಾತ್ಮನನ್ನು ದುಃಖ ಪಡಿಸಬೇಡ್ರಿ ಎಂಬುದಾಗಿ ನಾನು ಬೈಬಲ್ ಹೇಳ್ತದೆ. ನಿಮ್ಮ ಬೈಬಲ್ ಹೇಳ್ತದ? ನಿಮ್ಮ ಬೈಬಲ್ನಂಗೆ ಬರೋದ? ಈ ಲೋಕದಲ್ಲಿ ಯಾರನ್ನಾದರೂ ದುಃಖಪಡಿಸಿರಿ, ಆದರೆ ನಿಮ್ಮ ಸಭಾ ಪಾಲಕರನ್ನು ದುಃಖಪಡಿಸಬೇಡ್ರಿ ಅಂತ ಮೊದಲು ಹೇಳ್ತದ. ಎರಡನೇದಾಗಿ ನಿಮ್ಮ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡ್ರಿ ಎಂಬುದಾಗಿ ಹೇಳ್ತದ. ಒಂದು ವೇಳೆ ನೀವು ಪರಿಶುದ್ಧಾತ್ಮನನ್ನು ದುಃಖಪಡಿಸಿದರೆ ಅಂದರೆ ಇಹದಲ್ಲಿನೂ ಕ್ಷಮಾಪಣೆ ಇಲ್ಲ, ಪರಲೋಕದಲ್ಲಿ ಕೂಡ ನಿಮಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾಕೆ ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ನಮ್ಮ ಪ್ರವರ್ತನೆಗಳು ಬದಲಾಗ್ತಾ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ನಮ್ಮ ಅಭ್ಯಾಸಗಳು ಬದಲಾವಣೆ ಆಗ್ತಾ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಇವತ್ತು ಆತ್ಮೀಯ ಜೀವಿತ ಅಂತಕ್ಕಂಥದ್ದು ದಿನ ದಿನಕ್ಕೆ ಯಾಕೆ ಜಾರಿ ಹೋಗ್ತಾ ಇದೆ? ಮೊದಲಿದ್ದಂಥ ವಿಶ್ವಾಸ ಈಗ ಯಾಕೆ ಇಲ್ಲ? ನೀನು ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿದಂಥ ದಿನ ಇದ್ದಂಥ ಪ್ರೀತಿ, ಆವಾಗ ದೇವರ ಸನ್ನಿಧಿಗಿದ್ದಂಥ ನಿನ್ನ ಭಯ, ಇವಾಗ ನಿನ್ನಲ್ಲಿ ಯಾಕೆ ಕಾಣ್ತಾ ಇಲ್ಲ?
ಇವೆಲ್ಲ ದಿನಕ್ಕೆ ದಿನಕ್ಕೆ ಹೆಚ್ಚಾಗಬೇಕೇನು ಕಡಿಮೆ ಆಗ್ತವ್ರಿ ಇವೆಲ್ಲ? ನೀನು ಪ್ರಾರಂಭದಲ್ಲಿ ಯಾವ ನಿನ್ನ ಆಸಕ್ತಿ ಇತ್ತು, ನೀನು ಪ್ರಾರಂಭದಲ್ಲಿ ಸಭೆಗೆ ಬಂದಾಗ ನಿನ್ನಲ್ಲಿ ಯಾವ ಉತ್ಸಾಹ ಇತ್ತು ಅದು ಹೆಚ್ಚಾಗಬೇಕಲ್ಲ. ಮತ್ತು ಯಾಕೆ ಕಡಿಮೆ ಯಾಕೆ ಆಗ್ಲತ್ತದ? ಅವಾಗ 9ಕ್ಕೆ ಬಂದು ಕೂಡ್ತಿದ್ದಿಲ್ಲಿ, ಈಗ 11 ಆದ್ರೂ ನೀ ಬರ್ತಾಯಿಲ್ಲ. ಯಾಕಪ್ಪ? ದಿನ ಇವತ್ತಿನ ದಿನ ನಿಂದಲ್ಲ. ಮೊದಲನೇ ಮಾತ, ಇವತ್ತಿನ ದಿನ ಯಾರ್ದಲ್ಲ? ನಿಮ್ದಲ್ಲ ಅದು. ಮತ್ತು ನಿನ್ನ ಪರ್ಸ್ನಲ್ ವಿಷಯ ಹೇಳಿದ್ರೆ, ನಮ್ಮ ಮನೆಗೆ ಅದು ಇತ್ತು ರೀ, ನಮ್ಮ ಮನೆಗೆ ಇದು ಇತ್ತು ರೀ, ನಮ್ಗೆ ಅದು ತಕ್ಲೀಫ್ ಇತ್ತು ರೀ, ಇದು ತಕ್ಲೀಫ್ ಇತ್ತು ರೀ, ಅವು ಎಲ್ಲಿ ತಾನೇ ಇರ್ತಾವೆ ರೀ? ಒಂದು ದಿನ ನೀವು ಒಂದು ಸಂಡೇ ನೀವು ಚುಟ್ಟಿ ಮಾಡೋದು ಅವೆಲ್ಲ ಪೂರಾ ಹೊಸ ಹೋಗ್ಬಿಡ್ತಾವ. ಹಂಗಂದ್ರೆ ಇಲ್ಲಿ ತನಕ ಏಸೋ ಸಂಡೇ ಚುಟ್ಟಿ ಮಾಡಿ ಮನೆಗೆ ಕೂಡ್ತೀನಿ, ನನಗೆ ಬಕ್ಕಳವ ಬಂದವರಿಗೆಲ್ಲ ಹೇಳಿ ಕಳಿಸ್ತಾರೆ ನಮ್ಮ ಮನೆಗೆ, ಪಾಸ್ಟ್ರ್ ಇಲ್ರಿ ಇವತ್ತು, ಅವ್ರಿಗೆ ಜರ ಬಕ್ಕಳು ಬಂದವ್ರಿ, ಅದಕ್ಕೆ ಅವ್ರಿಲ್ರಿ ಅಂತ ಹೇಳ್ತಾರೆ. ಹಂಗೆ ಮಾಡ್ತೀನಿ ನಾನು. ಹಂಗೆ ಒಂದೇಳೆ ಒಂದು ದಿನ ಚುಟ್ಟಿ ಮಾಡಿದ್ರೆ ನಂದೆಲ್ಲ ಸಮಸ್ಯೆ ಪರಿಷ್ಕಾರ ಸಿಗ್ತದೆ ಅಂದ್ರೆ ನಾನು ಅದೇ ಮಾಡ್ತೀನಿ. ನಾ ಅಲ್ಲ, ಇಲ್ಲಿ ಭೂಮಿಯಲ್ಲಿದ್ದವ್ರು ಎಲ್ಲರೂ ಅದೇ ಮಾಡ್ತಾರೆ. ಮತ್ತು ಇಷ್ಟ್ಯಾಕೆ ಅಜ್ಞಾನಿಗಳಿಗೆ ನಾವು ಇಂಥ ಕೆಲಸ ಮಾಡ್ಲತ್ತೀವಿ ರೀ? ಇಂಥ ಕೆಲಸ ಯಾಕೆ ಮಾಡ್ಲತ್ತೀವಿ ನಾವು? ಹಾಂ, ಹಿಡಿದು ಕೇಳಿದ್ರೆ 100 ನವಗಳು ಹೇಳ್ತಾರೆ. ಕೇಳಿವೆಲ್ಲ ಹಿಡಿದು ಏಸ್ರಿ? ಹಾಂ ಹಾಂ, ಇಲ್ಲಿ ನಾವು ಹೇಳ್ದು ಕೇಳಿದ್ರೆ ಇದೇ ಪ್ರಶ್ನೆ ಒಂದು ದಿವ್ಸ ದೇವ್ರು ಕೇಳ್ತಾನೆ ನನಗೆ, ನೀನು ಯಾವ ನಿನ್ನ ಬಾಯಿನೇ ಬಿಚ್ಚಂಗಿಲ್ಲ. ಇಲ್ಲಿ ಬಾಯಿ ಬಿಚ್ತೀನಿ ನನಗೆ, ಇಲ್ಲಿ ನನ್ನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ಇಲ್ಲಿ ನಿನಗೆ ಮಾತಾಡೋಕ್ಕೆ ದೇವ್ರ ಅಧಿಕಾರನೂ ಕೊಟ್ಟನ. ಬಟ್ ಒಂದು ದಿವ್ಸ ದೇವ್ರು ಕೇಳ್ತಾನೆ, ಅಲ್ಲಿ 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 ರೀ ನೀವು ಮಾತಾಡೋಕ್ಕೆ ಚಾನ್ಸ್ ಇಲ್ಲ ರೀ, ಅದಕ್ಕೆ ದೇವ್ರು ಇಲ್ಲಿ ಮಾತಾಡಂತ ಹೇಳ್ತಾ ಇದ್ದಾನೆ. ಅಲ್ಲಿಯ ಅಲ್ಲಿ ಮಾತಾಡೋಕ್ಕಾಗಲ್ಲ, ಇಲ್ಲಿ ಚಾನ್ಸ್ ಅದ. ಒಬ್ಬ ತಾಯಿ ತನ್ನ ಮಗನಿಗೆ ಹೇಳ್ತಾಳಂತ, ಬೆಳಗ್ಗೆ ಎದ್ದ ತಕ್ಷಣ ನೀಲ್ ಡೌನ್ ಮೊಣಕಲ್ಲೂರು ಅಂದ್ರೆ, ಮಮ್ಮಿ ನೀ ಏನು ಮೊಣಕಲ್ಲೂರು ಅಂತ, ಬರೀ ಮೊಣಕಲ್ಲೂರು ಅಂತ. ಶಾಲೆಯಾಗ ಊಟ ಉಡಿಸ್ಯಾರ ಮೊಣಕಲ್ಲೂರು ಆಗಲ್ಲ ಅಂತೀನಂತ. ಅದಾದಮೇಲೆ ಎದ್ದಿಗೆ ಸ್ನಾನ ಮಾಡಿದ್ಮೇಲೆ ಬೈಬಲ್ ಓದು, ಮಮ್ಮಿ ಟೈಮ್ ಆಲತ್ತ, ಟೈಮಲ್ಲಿ ಸ್ಕೂಲಿಗೆ ಟೈಮ್ ಆಲತ್ತ ಅಂತೀನಂತ. ಸರಿ ಬೈಬಲ್ ಓದಿದ್ರೆ ಪ್ರೇಯರ್ ಮಾಡು, ಸಣ್ಣ ಪ್ರೇಯರ್ ಮಾಡಿ ಹೋಗಿ ಆಟೋ ಬಂದಂದ್ರೆ, ಮಮ್ಮಿ ಆಟೋದವ ಮನೆ ಮುಂದೆ ಬಂದು ನಿಂತಾನೆ, ಎಲ್ಲಿ ಟೈಮ್ ಅದ ನೀ ಪ್ರೇಯರ್ ಮಾಡ್ಲಕ್ಕ? ಸ್ಕೂಲಿಂದ ಮೇಲೆ ಶೋಬೇಚ್ ಪ್ರೇಯರ್ ಮಾಡಿ, ಮಮ್ಮಿ ಸ್ಕೂಲಿಂದ ಬಂದೀನಿ ಹಸು ಆಗ್ಯಾವ, ನೀ ಟೈಮ್ ನೋಡಲ್ಲ, ಟೇಬಲ್ ನೋಡಲ್ಲ, ಏನೂ ನೋಡಲ್ಲ ನೀ. ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಊಟ ಮಾಡಿದ್ಮೇಲೆ ಪ್ರೇಯರ್ ಮಾಡು ಮಗ ಪ್ರೇಯರ್ ಮಾಡು, ಈಗಾರೆ ಬೈಬಲ್ ಓದು. ಮಮ್ಮಿ ಎಲ್ಲದ ಟೈಮ್ ಹೋಮ್ವರ್ಕ್ ಕೊಟ್ರ ನನಗೆ. ಏನು ಕೊಟ್ರ ಮಮ್ಮಿ? ಹೋಮ್ವರ್ಕ್ ಕೊಟ್ರ. ಏನಿಲ್ಲ, ಏನೇ ಕೇಳಲಕ್ಕ ತಾಯಿ. ಅವನಿಗೇನಿಲ್ಲ ಅಂತ್ರಿ, ಅವನಿಗೇನಿಲ್ಲ, ಟೈಮೇ ಇಲ್ಲ ಅವನಿಗೆ. ಉಳಿದಿದ್ದಕ್ಕೆ ಎಲ್ಲದಕ್ಕೆ ಟೈಮ್ ಅದ. ಉಳ್ಳಕ್ಕದ 3 ಹೊತ್ತು ಜಡಿಲಕ್ಕದ, ಮೊಬೈಲ್ ಮುಂದೆ ಕೂಡ್ಲಕ್ಕದ, ಟಿ ವಿ ಮುಂದೆ ಕೂಡ್ಲಕ್ಕದ, ಎಲ್ಲದಕ್ಕದ. ಆದರೆ ಟೈಮ್ ಎದಕ್ಕಿಲ್ಲ? ಪ್ರೇಯರ್ಕಿಲ್ಲ, ಬೈಬಲ್ ಓದ್ನಕ್ಕಿಲ್ಲ, ಪ್ರಾರ್ಥನೆ ಮಾಡೋಕ್ಕಿಲ್ಲ, ದೇವ್ರಿಗೆ ಟೈಮ್ ಇಲ್ಲ. ಹಠಾತ್ತನೆ ಒಂದು ದಿವಸ ಈ ಲೋಕ ಬಿಟ್ಟು ಹೋಗ್ತಾನೆ. ಹೋದ್ಮೇಲೆ ಅವ್ರವ್ವಪ್ಪ ಕ್ರಿಶ್ಚಿಯನ್ ಇರ್ತಾರೆ, ಕ್ರಿಶ್ಚಿಯನ್ ಫ್ಯಾಮಿಲಿಯಾಗ ಹುಟ್ಟು ಬೆಳೆದಿರ್ತಾನೆ ಮಗ. ಅವ ಏನು ತಿಳ್ಕೊಂಡಿರ್ತಾನಂದ್ರೆ, ನನಗೂ ಏನದ ಅಲ್ಲಿ ಸ್ವರ್ಗನೇ ಅದಂತ ತಿಳ್ಕೊಂಡಿರ್ತಾನವ. ನಾ ಮಾಡ್ಲಂದ್ರೆ ನಮ್ಮ ಅವ್ವಪ್ಪ ಮಾಡ್ತಾರೆ. ಯಾರು ಮಾಡ್ತಾರೆ? ಹಾಂ, ನಿಮ್ಗೆ ಹೊಟ್ಟೆ ಕಡಿಲತ್ತಂದ್ರೆ ನಾ ಗೋಲಿ ನುಂಗಿದ್ರೆ ನಿಮ್ಗೆ ಆರಾಮತ್ತದ ರೀ. ಹೊಟ್ಟೆ ನಿಮಗೆ ಕಡಿಲತ್ತದ, ಗೋಲಿ ನಾನು ನುಂಗ್ತೀನಿ, ನಿಮಗೆ ಆರಾಮತ್ತದ. ಅವನಿಗೆ ಹಸೋದ್ರೆ ಅವನೇ ಉಂಡನ. ನಮ್ಮ ಅವ್ವನಪ್ಪ ಉಂಡ್ರೆ ಯಾಕೆ ಇವತ್ತು ಸಾಲಿಗೆ ಹಂಗೆ ಹೋಗ್ತೀನಿ ಅಂತ ತುಪ್ಪಾಸ್ ಹೋಗಿಲ್ಲವ, ಉಂಡು ಮತ್ತೆ ಕಟ್ಕೊಂಡೋಗ್ಯಾನ ಇಟ್ಟು. ಹೌದಲ್ಲ? ಆದರೆ ಬೈಬಲಿಗೆ ಬರ್ತೀವಿ, ದೇವ್ರ ವಾಕ್ಯಕ್ಕೆ ಬರ್ತೀವಿ, ಪ್ರಾರ್ಥನೆಗೆ ಬರ್ತೀವಿ, ಚರ್ಚಿಗೆ ಬರ್ತೀವಿ ಅಂದ್ರೆ ಭಾಳ ಜನ ಯವನಸ್ಥರು ಹುಡುಗಿಯರು ನನಗೆ ಹೇಳ್ತಾರೆ, ಯಾಕಮ್ಮ ಬಂದಿಲ್ಲ ಅಂದ್ರೆ, ಅಂಕಲ್ ಫಂಕ್ಷನ್ ಇತ್ತು ರೀ ಇವತ್ತು ಕಾಲೇಜ್ನಾಗ. ಏನಿತ್ತು? ಶಾಲೆಗೆ ಏನಿತ್ತು? ಫಂಕ್ಷನ್ ಇತ್ತು. ನಿನ್ನ ಶಾಲೆಗಿನ ಫಂಕ್ಷನ್ ನಿನಗೆ ಒಯ್ಯಲ್ಲ ಪರಲೋಕಕ್ಕೆ. ಈ ಲೋಕದಾಗ ಸ್ವಲ್ಪ ನಿನಗೆ ಅಷ್ಟೇ ಭಾಳ ನೀವು ಪ್ರೈಸ್ ಕೊಡ್ತಾರೆ. ಆ ಪ್ರೈಸ್ ಮಾರ್ಲಕ್ಕೆ ಹೋದ್ರೆ ಯಾರೂ ತೊಗೊಳ್ಳಿಲ್ಲ. ನಮ್ಮ ಮನೆಗೆ ನಮ್ಮ ಸಾಮಗೆ ಬಕ್ಕಳು ಪ್ರೈಸ್ ಬಿದ್ದಾವಲ್ಲಿ, ಮೆಡಲ್ಗಳು ಬಕ್ಕಳು ಬಂದವು ಸಣ್ಣಗೆಲ್ಲಕ್ಕೆ. ಬರ್ರಿ ನಾ ತೋರಿಸ್ತೀನಿ ಬೇಕಾದ್ರೆ. ಅವು ಕವಡಿ ಕಿಮ್ಮತ್ತಿಗೆ ಭೀ ತೊಗೊಲ್ಲ ಯಾರು.
ಮಾರ್ಲಕ್ಕೆ ಹೋದ್ರೆ. ಏನು ಹೇಳಿದ್ರು ಟೈಮೇ ಇಲ್ಲ ಅಂತೇನಂತ. ಮ್ಯಾಲೆ ಹೋದಾಗ ಗೇಟ್ನಾಗ ಜಬರಸ್ತಿಲಿಂದ ಹೋಲತ್ತಾರಂತ ಒಳಗೆ ಅಂತ ದೇವದತ್ತನದಂತ ಜರ ನಿಂದಿರ್ತಮ್ಮ ಅಂದ್ರಂತ. ಮೊದಲು ನಿನ್ನ ಹೆಸರು ನೋಡ್ತೀನಿ ಇದ್ರಾಗ ಅದ ಇಲ್ಲ ಅಂದ್ರಂತ. ಜೀವಬಾಧ್ಯರ ಪಟ್ಟಿ ತೆಗೆದ್ರಂತ. ತೆಗೆದು ನೋಡೋದು ನನ್ನ ಹೆಸರು ಹುಡ್ಕೊಂಡು ಇಲ್ಲೇ ಅಂತಲ್ಲಿ ತಮ್ಮ ಇದ್ರಾಗ ನಿನ್ನ ಹೆಸರು ನನ್ನ ಹೆಸರು ಹಂಗಿಲ್ಲ ರೀ. ನಮ್ಮವ್ವ ಕ್ರಿಶ್ಚನ್, ನಮ್ಮ ಅಪ್ಪ ಕ್ರಿಶ್ಚನ್, ನಮ್ಮ ತಾತ ಕ್ರಿಶ್ಚನ್, ನಮ್ಮ ಮುತ್ತಾತ ಕ್ರಿಶ್ಚನ್, ಅವೆಲ್ಲ ಕ್ರಿಶ್ಚನ್ ಖಾನಂದಾಗೆ ಹುಟ್ಟಿದೇವು ನಾವು. ನನ್ನ ಹೆಸರು ಹಂಗಿಲ್ಲ ಅಂದನಂತವ. ಅದ್ರೂ ದೇವದತ್ತರು ಇಲ್ಲಪ್ಪ ಅಂದ್ರಂತ. ಜರ ಚಲೋ ನೋಡ್ರಿ ಅಂದ್ರಂತ. ಚಲೋ ಏನು ನೋಡೋದು, ಇಲ್ಲೇ ನಿನ್ನ ಹೆಸರು ಅಂದ್ರಂತ. ಸರಿ, ಈ ಹೆಸರು ಯಾರು ಬರೀತಾರೆ ಅದು ಹೇಳ್ರಿ ನನಗೆ ಅದನಂತ. ಇದ್ರಾಗ ಹೆಸರು ಯಾರು ಬರೀತಾರೆ ಅವ್ರಿಗೆ ನನಗೆ ಭೇಟಿ ಮಾಡಿಸ್ರಿ ಈಗ ನೋಡ್ಬೇಕಂದನಂತವ. ನಂದು ಹೆಸರು ಹಂಗೆ ಬರೋದಿಲ್ಲ ಅಂತೇಳಿ ಅವ್ರು ಅಂದ್ರತ್ತ. ಹೆಸರು ಬರೋರೊಬ್ಬರಪ್ಪ ಅವ್ರ ಬಲ್ಲಿ ಕರ್ಕೊಂಡು ಹೋದೆವಂದ್ರೆ ಮತ್ತು ಪರೇಶಾನ್ ಆತಿ, ಬ್ಯಾಡ ಸುಮ್ಮ ಕಡೆ ಬ್ಯಾಡ ಅಂದ್ರಂತ. ಇಲ್ಲ ಅದು ಹ್ಯಾಂಗೆ ಬರೋದಿಲ್ಲ ನನ್ನ ಹೆಸರು, ನನ್ನ ಹೆಸರು ಹ್ಯಾಂಗೆ ಬರೋದಿಲ್ಲ, ಬರೆಯೋರ ಬಲ್ಲೇ ನಾನು ಕರ್ಕೊಂಡು ಹೋಗಂದನಂತವ. ಅಲ್ಲಿ ಸಿಂಹಾಸನ ಮುಂದೆ ಯೇಸು ಕ್ರಿಸ್ತ ಕುಂತಿರಂತ ಅಲ್ಲಿ ಕರ್ಕೊಂಡು ಹೋದ್ರಂತವ್ನಿಗೆ ಹಿಡಿದು. ಕರ್ಕೊಂಡು ಹೋದ್ಮೇಲೆ ಇವರೇ ನೋಡಪ್ಪ ಹೆಸರು ಬರೋರು ಪುಸ್ತಕದಾಗ ಅಲ್ಲಿ ಭೂಮಿ ಮೇಲೆ ಎಲ್ಲರದು ಭಯಭಕ್ತಿದ್ರ ಹೆಸರು ಬರೆಯೋರು ಯಾರು, ಈ ಸಿಂಹಾಸನ ಬಿಡಿ ಸಿಂಹಾಸನ ಕೂತರೋಡು ಅವರೇ ನೋಡಪ್ಪ ಬರೆಯೋರು, ನಮ್ದೇನು ಕೆಲಸ ಇಲ್ಲ ಅಂದ್ರಂತ ಅವರು. ಹೌದನಂತ. ನೀವೇನ್ರಿ ಹೆಸರು ಬರೆಯೋರು ಅಂದ್ರಂತ. ಹೌದಪ್ಪ ನಾನೇ ಹೆಸರು ಬರೆದಿದ್ದೀನಿ ಅಂದ್ರಂತ. ಮತ್ತು ಎಲ್ಲರದ್ದು ಹೆಸರದ ಅಲ್ಲಿ, ನನ್ನ ಹೆಸರು ಯಾಕೆ ಬರ್ದಿಲ್ಲ ರೀ ಅಂದ್ರಂತ. ಅವಾಗ ಹೆಸರು ಬರೆಯೋರು ಯೇಸು ಸ್ವಾಮಿ ಅಂದ್ರಂತ. ನನಗೆ ಟೈಮ್ ಸಿಕ್ಕಿಲ್ಲಪ್ಪ ಅಂದ್ರಂತ. ನಿನ್ನ ಹೆಸರು ಬರ್ಲಿಕ್ಕೆ ನನಗೇನು ಸಿಕ್ಕಿಲ್ಲ, ಟೈಮ್ ಸಿಕ್ಕಿಲ್ಲ. ಆವಾಗ ಅವನಿಗೆ ಏನು ಬಂತಂತ್ರಿ, ಏನು ಬಂತಂತ ಅವನಿಗೆ ಬುದ್ಧಿ ಬಂತಂತ. ಆವಾಗ ಬುದ್ಧಿ ಏನಾರ ಕೆಲಸಕ್ಕೆ ಬರ್ತದ್ರಿ, ಪರಲೋಕ ಸಿಗ್ತದೆ ಅವನಿಗೆ ಇಲ್ಲ. ಶಿಲುಬೆ ಮೇಲೆ ಅದೇ ಆಯಿತು. ಇಬ್ಬರು ಕಳ್ಳರಿದ್ದಾರಲ್ಲ ಈ ಕಡೆ ಶಿಲುಬೆ ಮೇಲೆ ಅದೇ ಆಗ್ಯದ, ಸೇಮ್ ಆಗ್ಯದ. ಇಬ್ಬರು ಕಳ್ಳರಿದ್ದಾರಲ್ಲ, ಒಬ್ಬವೇನಂತಾನ, ನೀ ದೇವರಿದ್ರೆ ನೀನು ರಕ್ಷಣೆ ಮಾಡ್ಕೋ, ನಮಗೂ ತಪ್ಪಿಸು. ಒಬ್ಬವಂತಾನ. ಇನ್ನೊಬ್ಬ ಏನಂತಾನ, ಮೂರ್ಖ. ಆತನ ಹತ್ರ ನೀತಿವಂತನ. ಅವ್ನ ಬಾಯಾಗಿನ ಒಂದು ಕೆಟ್ಟ ಮಾತು ಬರಲಾಗ್ಯದ. ಇಷ್ಟು ಹಿಂಸೆ ಕೊಡ್ಲತ್ತರ, ಇಷ್ಟು ಉಗುಳ್ಲತ್ತರ, ಇಷ್ಟು ಮಳೆ ಹೊಡಿಲತ್ತರ, ಶಿಲ್ಬೆಗೆ ಏರ್ಸ್ಯಾರ, ಬಾಯಿಂದ ಒಂದು ಕೆಟ್ಟ ಮಾತು ಬರಲಾಗ್ಯದ. ಮೂರ್ಖ. ಆತನ ನೀತಿವಂತನ, ನಾವು ಅನೀತಿವಂತರಿದ್ದೀವಿ, ನಾವು ಪಾಪಿಗಳಿದ್ದೀವಿ. ಈಗರೇ ಪಶ್ಚಾತ್ತಾಪ ಪಡುವಂತ ನಾವು ಕಳ್ಳ ಅಂದ್ರೆ ನಾವು ಪಶ್ಚಾತ್ತಾಪ ಪಡಲ್ಲ. ಇವ ಏನಂತಾನ, ಸ್ವಾಮಿ ನಿನ್ನ ರಾಜ್ಯದಲ್ಲಿ ನನ್ನನ್ನು ಕೂಡ ನೆನಪು ಮಾಡ್ಕೊಂತ ಒಂದು ಸಣ್ಣ ಮಾತು ಹೇಳ್ತಾನ. ಅವಾಗ ಯೇಸು ಸ್ವಾಮಿ ಅವನಿಗೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನ, ಇದೇ ಕ್ಷಣ ಇವತ್ತೇ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಸಂಡೇ ಸ್ಕೂಲ್ ಇಲ್ಲ, ಪಾಸ್ಟ್ರ್ ಇಲ್ಲ, ಚರ್ಚ್ ಇಲ್ಲ, ಉಪವಾಸ ಇಲ್ಲ, ಏನಿಲ್ಲ, ಸೀದಾ ಡೈರೆಕ್ಟ್ ಅಲ್ಲಿಗೆ. ಪಶ್ಚಾತ್ತಾಪನೇ ಇಲ್ಲ ಅವನ ಬಲ್ಲಿ, ಏನಿಲ್ಲ ಅವನ ಬಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಏನಂದ, ನನಗೇನು ಸಿಕ್ಕಿಲ್ಲಪ್ಪ, ನನಗೂ ಏನು ಸಿಕ್ಕಿಲ್ಲ, ಟೈಮ್ ಸಿಕ್ಕಿಲ್ಲ. ಈಗ ನೀ ಎಲ್ಲಿ ಆರದ ಬೆಂಕಿಯಲ್ಲಿ ಗೊತ್ತಷ್ಟೆ. ಇಲ್ಲಿ ನಮಗೆ ಟೈಮ್ ಇಲ್ಲರಿ ಪಾಸ್ಟ್ರಿ ಅಂದ್ರಲ್ಲ, ನಾವು ಓಕೆ ಸಿಸ್ಟರ್ ಅಂತೀನ. ಯಾಕ್ರಿ ಸಿಸ್ಟರ್ ಲೇಟ್ ಅಂದ್ರೆ, ಫಾಸ್ಟ್ರಿ ಇದು ಓಕೆ ಸಿಸ್ಟರ್ ಅಂತೀನ, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಯಾವಾಗನ ಬರ್ರಿ, ಯಾವಾಗಾರ ಹೋರಿ. ಇದು ಅತ್ತಿ ಮನೆಗೆ ಹಳೆ ಬರ್ತಾನಲ್ರಿ, ಹಾಗೆ ಇದು ಸರ್ಕಾರ ದವಾಖಾನೆ ಇದ್ದಂಗೆ ರೀ. ಇದು ಸರ್ಕಾರ ದವಾಖಾನೆಗೆ ಎಲ್ಲರೂ ಬರ್ತಾರೆ, ಯಾವಾಗ ಬೇಕು ಅವಾಗ ಬರ್ತಾರೆ, ಯಾವಾಗ ಬೇಕಾಗ ಹೋಗ್ತಾರೆ. ಯಾರಿಗಾರೆ ಬ್ಯಾಡ ಅಂತಾರೆ. ಚರ್ಚ್ನ ಹಾಗೆ ಅದ ರೀ, ದೇವಾಲಯಗಳು ಹಾಗೆ ಅವ, ಟೆಂಪಲ್ಗಳು ಹಾಗೆ ಅವ. ಯಾವಾಗನೂ ಬರ್ರಿ, ಯಾವಾಗನೂ ಹೋಗ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಎಚ್ಚರಿಕೆ, ದೇವರು ನನಗೆ ಒಂದು ಪ್ರಶ್ನೆ ಕೇಳ್ತಾನೆ. ನಿತ್ಯವಾದಂಥ ಬಾಧ್ಯತೆ, ನಿತ್ಯವಾದಂಥ ಸ್ವಾಸ್ಥ್ಯ, ಅನಿತ್ಯವಾದಂಥ ಬಹುಮಾನ, ಬಾಡಿ ಹೋಗದಂಥ ಜಯಮಾಲೆ, ದೇವರ ಜೊತೆ ಕೂತ್ಕೊಳ್ಳುವಂಥ ಸಿಂಹಾಸನ ನಿನಗೆ ಸಿಗಬೇಕಪ್ಪ ಅಂತಂದರೆ, ಸೋಸಿದ ಬಂಗಾರದ ಬೀದಿಯಲ್ಲಿ ನೀನು ತಿರುಗಬೇಕಪ್ಪ ಅಂತಂದರೆ, ಸೂರ್ಯನಿಲ್ಲದ ಚಂದ್ರನಿಲ್ಲದಂಥ ಒಂದು ಬೆಳಕಿನಲ್ಲಿ ಆ ಪಟ್ಟಣದಲ್ಲಿ ನೀನು ಇರಬೇಕಪ್ಪ ಅಂತಂದರೆ, ಯಾವಾಗಲೂ ಸಾವಿಲ್ಲದಂಥ ಲೋಕದಲ್ಲಿ ನೀನು ಶಾಶ್ವತವಾಗಿ ನೀನು ನಿತ್ಯ ಜೀವ ಪಡಿಬೇಕಪ್ಪ ಅಂತಂದರೆ, ಓ ನನ್ನ ಪ್ರೀತಿಯ ತಮ್ಮ ತಂಗಿ ಅವನಸ್ತ ಮಕ್ಕಳೇ, ದೇವರು ಇವತ್ತು ನಾನು ಕೇಳುವಂಥ ಪ್ರಶ್ನೆ ಒಂದಿಷ್ಟು ನಿಮಗೂ ಕೇಳ್ತಾನೆ. ದೇವರು ನಿನಗೆ ಕೊಟ್ಟಂಥ ಆಯುಷ್ಕಾಲ ಎಷ್ಟು? ದೇವರು ನೀನು ಅದರಲ್ಲಿ ದೇವರಿಗೆ ಸಮಯ ಕೊಟ್ಟಿದ್ದೆಷ್ಟು? ಇದು ಪ್ರಶ್ನೆ ನಿನಗೆ ಕೇಳ್ತಾನೆ.